आप सबको नमस्ते। फिर एक बार आपको गिल्लू के दूसरे भाग में स्वागत है। चलिए अब देखेंगे पाठ में निहित मूल्यों की अधिक जानकारी प्राप्त करेंगे कन्नड़ विश्लेषण के साथ। इससे पहले हम नए शब्दों को देखेंगे। इस पाठ में आए हुए नए शब्द ये है अचानक, ಏಕಾಏಕ್, ಸಡನ್ಲಿ, ಇದ್ದಕ್ಕಿದ್ದಂತೆ, इमीडिएटली ಅಂತನೂ ಕೂಡ ನಾವು ಕರೀಬಹುದು। गमला, फूलों के पेड़ या पौधे लगाने का बर्तन। पाट, देखिए यहां पर कन्नड़ में ಹೂಕುಂಡ ಇಲ್ಲಿದೆ ನೋಡಿ। ಹೂಕುಂಡ, ಹೂವುಗಳನ್ನ ಅಥವಾ ಸಣ್ಣ ಸಣ್ಣ ಗಿಡಗಳನ್ನ ಹಾಕುವಂತ ಮಣ್ಣಿನ ಅಥವಾ ಸಿಮೆಂಟಿನ ಕೆಲವು ಕುಂಡ ಇರ್ತಾವಲ್ಲ, ಪಾಟ್ ಇರ್ತವೆ, ಅವನ್ನ ಏನಂತ ಕರಿತೀವಿ? ಗಮಲ ಅಂತ ಕರಿತೇವೆ। ಘಾವ್, ಗಾಯ, ನಿಮ್ಗೆಲ್ಲ ಗೊತ್ತಿದೆ ಗಾಯ, ಕಾಯ ಕನ್ನಡದಲ್ಲೂ ಕೂಡ। ಹೌಲೇಸೆ, ಧೀರೇಸೆ, ಮೃದುವಾಗಿ, ಹಗುರವಾಗಿ, ಕೋಮಲವಾಗಿ, ಮೆಲ್ಲಗೆ, ಮೆತ್ತಗೆ ಅನ್ನೋ ಅರ್ಥದಲ್ಲಿ। ಕಾಂಚ್, शीशा, ಗಾಜು, ಗ್ಲಾಸ್। ಚುನ್ನಟ್, ಸಿಲಾವಟ್, ನರಿಗೆ, ಸುಕ್ಕು। ಇಲ್ಲಿ ನೋಡಿ ಒಂದು ಚಿತ್ರ ಇದೆ ನೋಡಿ, ಇಲ್ಲಿ ಹೀಗೆ ಒಂದು ಕಿಟಕಿಗೆ ಹಾಕಿರುವಂತಹ ಪರದಿನಲ್ಲಿ ಸುಕ್ಕಿದೆಯಲ್ಲ, ಇಲ್ಲಿ ನಿಮಗೆ ಈಗ ಹೊಳಿಬೇಕದು, ಬರ್ಬೇಕದು, ಈ ಶಬ್ದ ಯಾಕೆ ಬರುತ್ತೆ ಅಂತ ಮುಂದೆ ಗೊತ್ತಾಗುತ್ತೆ ನಿಮಗೆ। ನೆಕ್ಸ್ಟ್ ಸೋನ್ ಜೂಹಿ, ಏಕ ಖುಷ್ಬುದಾರ್ ಫೂಲ್, ಒಂದು ಸುವಾಸನಾ ಭರಿತ ಹೂವು। ಇಲ್ಲಿ ಒಂದು ಸ್ವಲ್ಪ ಗೊಂದಲ ಇದೆ। ಖುಷ್ಬುದಾರ್, ಸೋನ್ ಜೂಹಿ ಅಂದ್ರೆ ಒಂದು ಬಳ್ಳಿಯ ಹೂವು ಅಂತನೂ ಕೂಡ ಇದೆ, ಮತ್ತೆ ಇದು ಸೇವಂತಿಗೆ ಅಂತನೂ ಕೂಡ ಇದೆ। ಸೇವಂತಿಗೆ ಸಂಪಿಗೆ ಆದ್ರೆ ಅದು ಮರ, ಅದು ಬಳ್ಳಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ। ಅದರಲ್ಲಿ ಪಾಠದಲ್ಲಿ ಬಳ್ಳಿ ಅಂತ ಬಂದಿದೆ, ಹಾಗಾಗಿ ಒಟ್ಟಾರೆ ಒಂದು ಸುವಾಸನಾ ಭರಿತ ಹೂವು ಅಂತ ನಾವು ಭಾವಿಸ್ಕೋಬಹುದು। ಇನ್ನುಳಿದ ಶಬ್ದಾರ್ಥಗಳು ಗಿಲಹರಿ, ಸ್ಕ್ವಾರಲ್, मोटे रुई और लंबी पूंछ वाला एक मादा जंतु, ಅಂದ್ರೆ ಅಳಿಲು ಅಂತ। ಇಲ್ಲಿ ನೋಡಿ ಅಳಿಲಿನ ಚಿತ್ರ ಇದೆ ನೋಡಿ, ನಿಮ್ಗೆಲ್ಲರಿಗೂ ಕೂಡ ಪರಿಚಿತ ಇರುವಂತ ಅಳಿಲು, ನಮ್ಮ ಶಾಲೆಯ ಸುತ್ತಮುತ್ತ ಆಗಾಗ ಚಿಕ್ಕ ಚಿಕ್ಕಂತ ಅಡ್ಡಾಡ್ತಾ ಇರುವಂತ ಅಳಿಲು, ನೀವೆಲ್ಲ ನೋಡಿರ್ತೀರಿ। ಅವತೀರ್ಣ, ಉತ್ಪನ್ನ ಹೋನ, ಅವತರಿತ ಹೋನ, ಪ್ರತ್ಯಕ್ಷಗೊಳ್ಳು, ಅವತರಿಸು, ಮೂಡಿ ಬರುವಂತನೂ ಕೂಡ ಆಗ್ಬೋದು। ಕಾಕದ್ವಯ, ದೋ ಕೌವೆ, ದ್ವಯ ಅಂದ್ರೆ ಎರಡು, ಕಾಕದ್ವಯ ಕನ್ನಡದಲ್ಲೂ ಕೂಡ ಕಾಗೆಗಳೆರಡು, ನೋಡಿ ಇದೆ ನೋಡಿ, ಎರಡು ಕಾಗೆಗಳು, ಎರಡು। ಚೋಂಚು, ಪಕ್ಷಿಯೋಂಕೆ ಮುಖಕ ಅಗ್ರಭಾಗ, ಪಕ್ಷಿಗಳ ಮುಖದ ಅಗ್ರಭಾಗ ಅಂದ್ರೆ ತುದಿಯ ಭಾಗ, ಏನದು? ಕೊಕ್ಕು ಅಂತ ಕರಿತೀವಿ ನೋಡಿ, ಇಲ್ಲಿ ಪಕ್ಷಿದೊಂದು ಕೊಕ್ಕಿದೆ ನೋಡಿ। ನೆಕ್ಸ್ಟ್ ಮರಹಂ, ಔಷಧಿಕ ಲೇಪ್, ಔಷಧಿಯ ಲೇಪನ ಅಥವಾ ಬ್ಯಾಂಡೇಜ್ ಹಾಕುವುದು, ಗಾಯ ಆದಾಗ ಔಷಧಿ ಸೇರ್ಕೊಂಡು ಕಟ್ತೀವಲ್ಲ ಬ್ಯಾಂಡೇಜ್, ಆ ತರ। ಜಪ್ಪೇದಾರ್, ಗುಚ್ಚೆ ಜೈಸೆ, ಗುಚ್ಚದಂತ ಅಂದ್ರೆ ಇಲ್ಲಿ ನೋಡಿ ಗುಚ್ಚದಂತ, ಈ ಹಳ್ಳಿನ ಬಾಲ ಇದೆಯಲ್ಲ, ಇದು ಒಂಥರ ದಪ್ಪ ಗುಚ್ಚ ಇರೋದನ್ನ ಗುಚ್ಚದಂತ ಅಂತ ಕರಿತೇವೆ, ಜಬ್ಬೆದಾರ್ ಅಂತ ಕರಿತೇವೆ। ನೆಕ್ಸ್ಟ್ ಡಲಿಯಾ, ಛೋಟಿ ಟೋಕರಿ, ಚಿಕ್ಕ ಪುಟ್ಟಿ, ಇಲ್ಲಿ ನೋಡಿ ಚಿಕ್ಕ ಪುಟ್ಟಿ, ಸಾಮಾನ್ಯವಾಗಿ ಇದನ್ನ ಹೂ ಎತ್ತಲಿಕ್ಕೆ ಬಳಸ್ತಾರೆ ಮನೆಗಳಲ್ಲಿ, ಸಣ್ಣದ ಬಿದಿರಿಂದೋ ಅಥವಾ ಇತ್ತೀಚೆಗೆ ಬೆಳ್ಳಿದು ಅಥವಾ ಸ್ಟೀಲ್ನೂ ಕೂಡ ಈ ತರ ಪತ್ರಪುಟ್ಟಿ ಅಂತ ಕರೆದಲ್ಲಿ ನೋಡಿರ್ಬೇಕು। ಮನಕೆ, ಮಣಿ, ಮಣಿ ಬಹಳ ಬೆಲೆ ಬಾಳುವಂಥದ್ದು, ಸ್ವತಃ ಹೊಳಪನ್ನ ಉಳ್ಳುವಂಥದ್ದು। ಗಾತ್, ಶರೀರ, ದೇಹ, ಶರೀರ, ತನು, ಬಾಡಿ ಅಂತ ನಾವೇನ್ ಕರಿತೀವಿ ಅದು। ಕೀಲೆ, ಲೋಹೆ ಯಾ ಕಾಟ್ ಕಿ ಕೂಂಟಿ, ಮೊಳೆ ಅಥವಾ ಬೆಣೆ, ಇಲ್ಲಿ ನೋಡಿ ಮೊಳೆ ಚಿತ್ರ ಇದೆ ನೋಡಿ, ಕಬ್ಬಿಣದ ಲೋಹೆ ಇದು। ಇನ್ನ ಆ ಹಿಂದಿನ ಕಾಲದಲ್ಲಿ ಮೊಳೆಗಿಂತ ಆ ಮರದನ್ನ ಚಿಕ್ಕವನ್ನ ಮೊಳೆ ತರ ಮಾಡಿ ಬಡಿತಾ ಇದ್ರವಕ್ಕೆ ಬೆಣೆ ಅಂತ ಕರೆಯೋದು। ಬರಾಮದ, ಗರ್ಕೆ ಬಾಹರ್ ಕಾ ಭಾಗ್ ಅಂದ್ರೆ ಮನೆಯ ಮುಂದಿನ ಭಾಗ, ಏನದು? ಅಂಗಳ। ಸುರಾಹಿ, ಪೀನೆ ಪಾನಿ ರಖನೆ ಕಾ ಬರ್ತನ್, ನೀರಿನ ಊಜಿ,
ಕುಡಿಯುವ ನೀರನ್ನಿಡುವಂತ ಒಂದು ಪಾತ್ರೆ ಅಥವಾ ಮಡಿಕೆ ಅಂತ ನಾವು ಕರಿತೀವಿ. ಇಲ್ಲಿದೆ ನೋಡಿ, ಇಲ್ಲಿ ನೀರಿನ ಹೂಜಿ. ಈಗ ನೋಡಿ, अचानक एक दिन सवेरे कमरे से बरामदे में आकर मैंने देखा 2 कौवे एक गमले के चारों ओर चोन चोन से चुआ चुआ वाला जैसा खेल खेल रहे हैं. अचानक ಇದ್ದಕ್ಕಿದ್ದಂಗೆ ಒಮ್ಮೆ ಆಕಸ್ಮಿಕವಾಗಿ ಏಕ್ ದಿನ ಸವೇರೆ ಒಂದು ದಿನ ಬೆಳಿಗ್ಗೆ ಕಮರೆ ಸೆ ಬರಾಮದೆ ಮೇ ಕೊಠಡಿಯಿಂದ ಅಂಗಳಕ್ಕೆ ಆಕರ್ ಬಂದು ಮೈನೆ ದೇಕ ನಾನು ನೋಡಿದೆ. ಕೌವೆ ಕೌವೆ ಅಂದ್ರೆ ಬಹುವಚನ ಇದೆ, ಕಾಗೆಗಳು. ಏಕ ಗಮಲೆಕ್ಕೆ ಚಾರೋ ಓರ್, ಒಂದು ಗಮಲೆ ಅಂದ್ರೆ ನಾವು ಆಗ್ಲೇ ನೋಡಿದ್ವಿ ಏನು ಅಂತ, ಹೂಕುಂಡ. ಆ ಹೂಕುಂಡದ ಚಾರೋ ಓರ್ ಅಂದ್ರೆ ಸುತ್ತಲೂ ಕೂಡ ಚೋನ್ ಚೋನ್ಸೆ, ಚೋನ್ಸ್ ಅಂದ್ರೆ ಏನಂತ ನೋಡಿದ್ವಿ ನಾವು, ಕೊಕ್ಕಿನಿಂದ ಚುವಾ ಚುವಾಲ ಜೈಸ ಅಂದ್ರೆ ಜೂಟ್ ಮುಟ್ಟಾಟ ಆಡೋದು ಅಂತ ನೀವು ಕರಿತೀರಿ. ಹಂಗೆ ಒಬ್ಬರನ್ನೊಬ್ಬರು ಮುಟ್ಕೊಂಡು ಹೋಗೋದಿಲ್ಲ, ಹಂಗೆ 2 ಕಾಗೆಗಳು ಅಲ್ಲಿ ಜೂಟ್ ಮುಟ್ಟಾಟ ಆಡುವಂತಹ ರೀತಿನಲ್ಲಿ ಜೈಸ ಖೇಲ್ ರಹೆ ಹೈ, ಆಟ ಆಡುತ್ತಾ ಇದ್ದು. ಯಹ ಕಾಕ ಭುಷುಂಡಿ ಬಿ ವಿಚಿತ್ರ ಪಕ್ಷಿ ಹೈ. ಆ ಕಾಗೆಯನ್ನು ನೋಡಿದ ತಕ್ಷಣಕ್ಕೆ ಲೇಖಕರಿಗೆ ಅದರ ಬಗ್ಗೆ ತನ್ನ ಮನಸ್ಸಿನಲ್ಲಿ ಆಲೋಚನೆಗಳು ಹೊಳಿತಾ ಹೋಗ್ತವೆ. ಇದನ್ನ ಈ ಕಾಗೆಯನ್ನ ಕಾಕ ಭುಷುಂಡಿ ಅಂತ ನಾವು ಯಾಕೆ ಕರಿತೀವಿ ಅಂತ ಆಗ್ಲೇ ನೋಡಿದೀವಿ ನಾವು. ಅದು ಪಕ್ಷಿಗಳ ಗುರು ಅಂತ ಕರೀತಾರಂತೆ ಕಾಗೆಯನ್ನ ಪುರಾಣ ಕಥೆಗಳಲ್ಲಿ. ಹಾಗಾಗಿ ಅದನ್ನ ಕಾಕಭೂಷಣಿ ವಿಚಿತ್ರ ಪಕ್ಷಿ. ಇದೊಂದು ವಿಚಿತ್ರವಾದ ಪಕ್ಷಿ, ಅಂದ್ರೆ ನೋಡಕ್ಕಲ್ಲ, ಗುಣ ಸ್ವಭಾವಗಳಿಂದ. ಹೆಂಗೆ ಏಕ್ ಸಾತ್ ಸಮಾಧಾರಿತ, ಒಟ್ಟಿಗೆ ಸಮಾಧಾರಿತ ಅಂದ್ರೆ ಬಹಳ ಗೌರವ. ಹಂಗೇನೆ ಅದ್ರ ಪಕ್ಕಕ್ಕೆ ಅನಾಧಾರಿತ, ಅಗೌರವ. ಎಷ್ಟು ಈ ಕಾಗೆಯನ್ನು ಗೌರವಿಸ್ತಾರೋ ಅಷ್ಟೇ ಅಗೌರವವನ್ನು ಕೂಡ ಕಾಗೆಯ ಬಗ್ಗೆ ತೋರಿಸ್ತಾರೆ. ಅತಿ ಸಮ್ಮಾನಿತ್, ಅತಿ ಅವಮಾನಿತ. ಇದರಷ್ಟು ಸಮ್ಮಾನ ಗೌರವವನ್ನು ಪಡೆಯುವಂತ ಪಕ್ಷಿ ಮತ್ತೊಂದಿಲ್ಲ. ಅಷ್ಟೇ ಅಲ್ಲ, ಇದರಷ್ಟು ಅವಮಾನಕ್ಕೊಳಗಾಗುವಂತ ಪಕ್ಷಿಯೂ ಮತ್ತೊಂದಿಲ್ಲ. ಹೀಗೆ ಅವರ ಆಲೋಚನೆಗಳು ಮುಂದುವರಿತಿರ್ತವೆ. ಹಮಾರೆ ಬೇಚಾರೆ ಪುರ್ಕೆ ನಾ ಗರುಡ್ ಕೆ ರೂಪ ಮೇ ಆ ಸಕ್ತೆ ಹೈ, ನಾ ಮಯೂರ್ ಕೆ, ನಾ ಹಂಸ್ ಕೆ. ನಮ್ಮ ಬೇಚಾರೆ ಪುರ್ಕೆ ಅಂದ್ರೆ ಪೂರ್ವಜರು. ನಮ್ಮ ಪೂರ್ವಜರು ಅಂದ್ರೆ ಒಂದು ಕಲ್ಪನೆ ಇದೆ ನಮ್ಮಲ್ಲಿ. ಏನಿದೆಯಪ್ಪ ಅಂತ ಹೇಳಿದ್ರೆ, ನಮ್ಮ ಹಿರಿಯರು ಸತ್ತ ಮೇಲೆ ಅವರಿಗೆ ಒಂದು ಪಿಂಡ ಇಡೋದು ಅಂತ ಹೇಳ್ತಾರೆ. ಅಂದ್ರೆ ವಾರ್ಷಿಕ ಅವರ ಶ್ರದ್ಧಾಂಜಲಿ ಸಮಾರಂಭದಲ್ಲಿ ಏನ್ ಮಾಡ್ತಾರೆ, ಸಮಾಧಿ ಹತ್ರ ಹೋಗಿ ಪೂಜೆ ಮಾಡಿ ಅವ್ರಿಗೆ ಇಷ್ಟವಾದ ಆಹಾರಗಳನ್ನ ಅಲ್ಲಿಟ್ಟು ಕಾಯ್ತಾರೆ. ಯಾರಿಗಾಗಿ? ಕಾಗೆಗಾಗಿ. ಅಂದ್ರೆ ಅವ್ರು ಕಾಗೆ ರೂಪದಲ್ಲಿ ಬಂದು ಅದನ್ನ ತಿಂತಾರೆ. ಎಷ್ಟು ಬೇಗ ಬಂದು ತಿಂತಾರೋ ಅಷ್ಟು ಅವರು ನಮಗೆ ಒಳ್ಳೆಯವರು, ಅಥವಾ ಅಷ್ಟು ನಮ್ಮ ಬಗ್ಗೆ ಪ್ರೀತಿ ವಿಶ್ವಾಸವನ್ನು ಇಟ್ಕೊಂಡಿದ್ದಾರೆ ಅನ್ನುವಂಥ ಭಾವನೆ ವ್ಯಕ್ತಪಡಿಸ್ತಾರೆ. ಹಂಗೆ ಈ ನಮ್ಮ ಪೂರ್ವಜರು ಬರ್ತಾರೆ, ಗರುಡ ರೂಪದಲ್ಲಿ ಬರೋದಿಲ್ಲ. ಯಾಕಂಗ್ ಮಾಡ್ತಾರೋ ಗೊತ್ತಿಲ್ಲ. ಅವರು ಗರುಡ್ಗೆ ರೂಪ ಮೇ ಆಸಕ್ತಿ ಹೈ, ನಾ ಮಯೂರ್ಗೆ, ಅತ್ಯಂತ ಸುಂದರವಾದ ನಾಟ್ಯ ಮಯೂರ ಅನ್ನುವಂತ ನವಿಲಿದೆ, ಸುಂದರವಾದ ಪಕ್ಷಿ. ಅದರಲ್ಲಿ ಆ ಪಕ್ಷಿ ರೂಪದಲ್ಲಿ ಯಾಕೆ ಬರಲ್ಲೋ ಗೊತ್ತಿಲ್ಲ. ಅಥವಾ ನಾ ಹಂಸಕ್ಕೆ, ಹಂಸದ ರೂಪದಲ್ಲಿ ಯಾಕೆ ಬರಲ್ಲೋ ಗೊತ್ತಿಲ್ಲ. ಎಲ್ಲ ಬಿಟ್ಟು ಈ ಕರ್ರನ ಕಾಗೆ ರೂಪದಲ್ಲಿ ಯಾಕಪ್ಪ ಬರ್ತಾರೆ ಇವರು ನಮ್ಮ ಪೂರ್ವಜರು ಅಂತ ಆಲೋಚನೆ. ಉನ್ಹೇ ಪಿತರ್ ಪಕ್ಷ ಮೇ ಹಮ್ಸೆ ಕುಚ್ ಪಾನೆ ಕೆ ಲಿಯೆ, ಉನ್ಹೇ ಅವರಿಗೆ ಅಂದ್ರೆ ನಮ್ಮ ಪೂರ್ವಜರಿಗೆ ಪಿತರ್ ಪಕ್ಷ, ಪಿತೃಪಕ್ಷ ಅಂತ ನಾವೇನ್ ಕರಿತೀವಿ, ನಮ್ಮ ಹಿರಿಯರನ್ನ ನೆನ್ಪಾಡ್ಕೊಳ್ಳುವಂತ ಒಂದು ಸಂದರ್ಭ ಅದು. ಹಮ್ಸೆ ಕುಚ್ ಪಾನೆ ಕೆ ಲಿಯೆ, ನಮ್ಮಿಂದ ಒಂದಿಷ್ಟು ಪಡ್ಕೊಳ್ಳಿಕ್ಕಾಗಿ ಕಾಕ ಬನ್ಕರ್ ಹಿ ಅವತರಿಣಿತ ಹೋನ ಪಡ್ತಾ ಹೈ, ಕಾಗೆಯಾಗಿಯೇ ಅವತರಿತ ಹೋನ ಪಡ್ತಾ ಹೈ, ಅವತೀರ್ಣ ಹೋನ ಪಡ್ತಾ ಹೈ. ನಾವಾಗಲೇ ಗಮನಿಸಿದ್ವಿ, ಹುಟ್ಟಿಕ್ ಬರ್ಬೇಕಾಗುತ್ತೆ, ಸೃಷ್ಟಿಯಾಗಿ ಬರ್ಬೇಕಾಗುತ್ತೆ ಅಂತ. ಇದ್ನಾ ಹಿ ನಹಿ, ಇಷ್ಟೇ ಅಲ್ಲ, ಹಮಾರೆ ದೂರಸ್ಥ ಪ್ರಿಯಜನೋಂಕೋ ಭಿ, ಈಗಲೂ ಕೂಡ ಈ ಭಾವನೆ ಇದೆ. ನಮ್ಮ ದೂರದ ನಮ್ಮ ಬಂಧು ಬಾಂಧವರು, ಪ್ರಿಯ ಜನರ ಬರುವುದನ್ನು ಕೂಡ ಅಪನೆ ಅನೇಕ ಮಧುರ ಸಂದೇಶ, ಅವರ ಬರುವಂತಹ ಮಧುರ ಸಂದೇಶವನ್ನ ಇನ್ಕೆ ಕರ್ಕಶ ಸ್ವರಮೇ ಹಿ ಜನ ಪಡ್ತಾ ಇದೆ. ಈ ಕಾಗೆಗಳ ಕರ್ಕಶ ಸ್ವರದಲ್ಲೇ ಕೇಳ್ಬೇಕಾಗುತ್ತೆ. ಈಗ ಈಗಿನ ಮಕ್ಳಿಗೆ ಗೊತ್ತಿರ್ಲಿಕ್ಕಿಲ್ಲ. ಮೊದ್ಲೆಲ್ಲ ಹಂಗನ್ನೋರು, ಮನೆ ಹತ್ರ ಮನೆ ಮೇಲೆ ಅಥವಾ ಯಾರ ಮನೆ ಮೇಲೆ ಕುತ್ಕೊಂಡು ಕಾಗೆ ಕಾಕ ಅಂತದ್ದು ಅವ್ರ ಮನೆ ನೆಂಟರು ಬರ್ತಾರೆ ಅನ್ನುವಂತ ಒಂದು ಭಾವನೆ ಇತ್ತು. ಈಗೆಲ್ಲ ಮೊಬೈಲ್ ಇದೆ, ಈಗ ಅವರು ಆನ್ಲೈನ್ ಮಾತಾಡ್ಕೊಂತಾನೆ ಬಂದ್ಬಿಡ್ತಾರೆ, ವಾಟ್ಸಪ್ ಮಾಡ್ತಾರೆ, ಇನ್ನು ಮುಂದೆ ಅದನ್ನ ಮಾಡ್ತಾರೆ. ಆದ್ರೆ ಆ ಕಾಲದಲ್ಲಿ ಹಂಗಿರ್ಲಿಲ್ಲ. ಕಾಗೆ ಕೂಗ್ತೇವೆ ಅಂದ್ರೆ ಯಾರಾದ್ರೂ ಬಹಳ ನಮಗೆ ಬೇಕಾದಂತಹ ಪ್ರಿಯ ಜನ ಬರ್ತಾರೆ ಅನ್ನುವಂತ ಭಾವನೆ ಇತ್ತು. ಅದು ವಿಚಿತ್ರ ನೋಡಿ ಹೇಗಿದೆ. ಅಂತಹ ಪ್ರಿಯವಾದ ಸಂದೇಶವನ್ನ ಈ ಕಾಗೆ ಕಾ ಅಂತ ಇಳಿಸಿದೆ ನೋಡಿ. ಕಾಗೆ
ಕಾ ಕಾ ಅಂತ ಕರ್ಕಶ ಧ್ವನಿನಲ್ಲಿ ಹೇಳ್ಬೇಕಾಗುತ್ತಲ್ಲ ಅಂತ. ದೂಸರಿ ಓರ್ ಮತ್ತೊಂದ್ ಕಡೆಗೆ ಹಮ್ ಕೌವಾ ಅವ್ರ ಕಾವು ಕಾವು ಕರ್ನೇಕು. ಈ ಕಾಗೆ ಏನ ನೋಡಿ, ಕೌವಾ ಕೌವಾ ಏಕವಚನ, ಇದು ಕೌವೇ ಬಹುವಚನ. ಇಲ್ಲಿ ಮೇಲೆ ಬಂತು ನೋಡಿ, ಇಲ್ಲಿ ಕೌವೇ ಬಹುವಚನ, ಕೌವಾ ಏಕವಚನ. ಈ ಕಾಗೆಯ ಕಾವ್ ಕಾವ್ ಕರ್ನೇಕೋ ಅವಮಾನನಾ के अर्थ में ही प्रयुक्त करते हैं. ಇಷ್ಟೆಲ್ಲ ಒಳ್ಳೆ ಸುದ್ದಿಯನ್ನು ಕೊಡದಿದ್ರು ಕೂಡ ಈ ಕಾಗೆ ಎಡದಿಂದ ಬಲಕ್ಕೆ ಹೋದ್ರೆ, ಬಲದಿಂದ ಎಡಕ್ಕೆ ಹೋದ್ರೆ ಅಪಶಕನ ಅನ್ನುವಂತ ಒಂದು ನಂಬಿಕೆನೂ ಕೂಡ ಇದೆ. ಅಷ್ಟೇ ಅಲ್ಲ, ಆ ಕಾಗೆ ಕಾ ಕಾ ಅಂತ ಕರಕರ ಅಂತ ಅಂತದೆ, ಆ ಸದ್ದು ಮಾಡ್ದತೆ ಅಂತೇಳಿ ಅದನ್ನ ಕೂಗಿ ಅಥವಾ ಕಲ್ಲೋ ಏನಾರ ಹೆಸ್ತು ಓಡಿಸುವಂತದನ್ನು ಕೂಡ ನಾವು ನೋಡ್ತೀವಿ. ಅಂದ್ರೆ ಇದೊಂಥರ ವಿಚಿತ್ರ ಪಕ್ಷಿ ಅಂತ ಯಾಕೆ ಲೇಖಕರು ಹೇಳ್ತಾರೆ ಅಂದ್ರೆ, ಇಷ್ಟೆಲ್ಲ ಗುಣಗಳು ಅವರ ಸ್ಮೃತಿ ಪಟಲದಲ್ಲಿ ಬಂದು ಹೋಗ್ತವೆ ಕಾಗೆವು. नेक्स्ट नोड़ी, मेरे काक पुराण के विवेचन में अचानक बाधा आ पड़ी. ಅವರ ಈ ಕಾಕ ಪುರಾಣದ ಅಂದ್ರೆ ಕಾಗೆ ಪುರಾಣದ ವಿವೇಚನೆಯಲ್ಲಿ ಯೋಚನೆ ಮಾಡ್ತಾ ಇದ್ರಲ್ಲ, ಆ ಪಕ್ಷಿಯ ಬಗ್ಗೆ ಆದ ಅವಮಾನಿತ, ಅನಾಧಾರಿತ ಮತ್ತು ಅಷ್ಟೇ ಸಮ್ಮಾನಿತ, ಯಾಕಾಗಿ ನಾವು ನಮ್ಮ ಪೂರ್ವಜರು ಅದೇ ಪಕ್ಷಿನಲ್ಲಿ ಬರ್ಬೇಕಾ, ಇಂತ ಮುಂತಾದ ಆಲೋಚನೆಗಳಿರುವಾಗಲೇನೆ ಅಚಾನಕ್ ಬಾಧಾ ಆಪಡಿ, ಆ ಆಲೋಚನೆಗೆ ಒಂದು ಬ್ರೇಕ್ ಬೀಳುತ್ತೆ, ಅಡ್ಡಿ ಆಗುತ್ತೆ. ಏನು? ಕ್ಯೋಂಕಿ ಯಾಕಪ್ಪ ಅಂದ್ರೆ ಗಮಲೆ ಅವರು ದಿವಾರ್ಗೆ ಸಂಧಿಮೆ, ನಾವು ಆಗ್ಲೇ ನೋಡಿದ್ವಲ್ಲಿ ಹೂಕುಂಡ ಮತ್ತು ಮನೆಯ ಗೋಡೆಯ ನಡುವೆ, ದಿವಾರ್ಗೆ ಸಂಧಿಮೆ, ಸಂಧಿ ಅಂದ್ರೆ ನಡುವೆ, ಆ ಚಿಕ್ಕ ಜಾಗದಲ್ಲಿ ಚಿಪೆ ಬಚ್ಚಿಟ್ಟುಕೊಂಡ ಏಕ ಛೋಟೆ ಸೆ ಜೀವ ಪರ್, ಒಂದು ಚಿಕ್ಕದಾದ ಜೀವಿಯ ಮೇಲೆ ಮೇರಿ ದೃಷ್ಟಿ ಕೈ, ನನ್ನ ನೋಟ ನಿಲ್ಲುತ್ತೆ. ನಿಕಟ್ ಜಾಕರ್ ದೇಖಾ, ಹತ್ತಿರ ಹೋಗಿ ನೋಡಿದ ನಾನು, ಗಿಲಹರಿ ಕಾ ಏಕ್ ಛೋಟಾ ಸಾ ಬಚ್ಚಾ ಹೈ, ಅಳಿಲಿನ ಒಂದು ಚಿಕ್ಕ ಮರಿ, ಗಿಲಹರಿ ಅಳಿಲು, ಛೋಟಾ ಸಾ ಬಚ್ಚಾ ಚಿಕ್ಕ ಮರಿ ಇದೆ. ಜೋ ಸಂಭವತಃ ಸಾಮಾನ್ಯವಾಗಿ ಅದು ಘೋಂಸಲೆ ಸೆ ಗಿರ್ಪಡ ಹೈ, ಮ್ಯಾಲೆಲ್ಲೋ ಅದು ಗೂಡು ಕಟ್ಕೊಂಡಿತ್ತು, ಅದೇನಾಗಿದೆ ಗಿರ್ಪಡ ಹೈ. ಘೋಂಸಲೆ ಅಂದ್ರೆ ಗೂಡು, ಆ ಗೂಡಿನಿಂದ ಏನ್ ಮಾಡಿದೆ, ಗಿರ್ಪಡ ಹೈ ಬಿದ್ದಿದೆ. ಅವ್ರ ಅಬುಕವೇ ಈಗ ಈ ಕಾಗೆಗಳು ಜಿಸ್ಮೆ ಸುಲಭ ಆಹಾರ ಕೋಜ್ ರಹೆ ಹೈ, ಇವಕ್ಕೆ ಸುಲಭವಾಗಿ ಆಹಾರ ಸಿಗ್ತಲ್ಲ, ಪಾಪದ ಅಸಹಾಯಕ, ಅದೇನು ಮಾಡಕ್ಕಾಗಿಲ್ಲ. ಇಲ್ಲಿ ನೋಡಿ, ಇಲ್ಲಿ ಹಳ್ಳಿನ ಮರಿ ಇಲ್ಲಿದೆ ನೋಡಿ, ಬಹಳ ಮುಗ್ಧ, ಅದು ದೊಡ್ಡಕ್ಕೂ ಆಗ್ತಿಲ್ಲ ಅದ್ರ ಕಡೆಗೆ, ಅದನ್ನು ಹುಟ್ಟಿ ಒಂದು 4-5 ದಿವಸ ಆಗಿರಂಗ್ ಕಾಣಿಸ್ತದೆ. ಆ ಸಂದರ್ಭದಲ್ಲಿ ಬಿದ್ದು ಬಿಟ್ಟಿದೆ, ಅದ್ ಕೆಳಗೆ ಬಿದ್ದ ಮೇಲೆ ಎಳಕಾಗ್ತಾ ಇಲ್ಲ. ಇದಕ್ಕೆ ಈ ಕಾಗೆಗಳಿದಾವಲ್ಲ, ಇವಕ್ಕೆ ಒಳ್ಳೆ ಆಹಾರ, ಅದನ್ನ ತಿನ್ನಕ್ಕೆ ಅಂತ ಅವು ನೋಡ್ತಾ ಇದ್ದೇವೆ. ಅದ ಹೆಂಗೋ ಕಷ್ಟಪಟ್ಟು ಆ ಕೊಕ್ಕಿಗಳಿಗೆ 1-2 ವರ್ಷ ಸಿಕ್ಕಿದೆ. ಅದ ಹೆಂಗೋ ಹೋಗಿ ಅಲ್ಲಿ ಆ ಹೂಕುಂಡದ ಮತ್ತು ಗೋಡೆಯ ನಡುವೆ ಸಂಧಿ ಹೋಗಿ ಬಚ್ಚಿಟ್ಕೊಂಡ್ಬಿಟ್ಟದೆ. ಕಾಕದ್ವಯಕಿ ಚೋಂಚೋಂಕೆ ದೋ ಗಾವ್, ಆ ಕಾಕದ್ವಯ ಅಂದ್ರೆ ನಾವು ಆಗಲೇ ಗಮನಿಸಿದ್ವಿ, 2 ಕಾಗೆಗಳೆರಡರ ಕೊಕ್ಕಿನ 2 ಗಾಯ, ಅದೊಂದ್ಸಾರಿ ಕೊಕ್ಕಿದ್ರೆ ಇದೊಂದ್ಸಾರಿ ಕೊಕ್ಕಿದ್ರೆ ಸಾಕು. ಉಸ್ ಲಘು ಪ್ರಾಣಕಿಲಿ, ಆ ಚಿಕ್ಕ ಜೀವಿ, ಪಾಪ ಆ ಚಿಕ್ಕ ಜೀವಿಗೆ ಬಹುತತೆ ಬಹಳನೆ, ಅಂದ್ರೆ ಆ ಸಾಯ್ಲಿಕ್ಕೆ ಅಷ್ಟು ಸಾಕಾಗಿತ್ತೆ, 2 ಸಾರಿ ಹಿಂಗ್ ಕುಕ್ಬಿಟ್ರೆ ಸತ್ಯ ಹೋಗ್ಬಿಡ್ತದೆ ಅದು. ಆತಃ ಹಾಗಾಗಿ ಈಗಾಗಲೇ ಅವು ಪ್ರಯತ್ನ ಪಟ್ಟಿದ್ದ ಕುಕ್ಕಕ್ಕೆ, ಅದಕ್ಕೆ ತಗುಲಿದೆ. ವಹ ನಿಶ್ಚೇಷ್ಟ ಸಾ ಗಮ್ಲೆ ಸೆ ಚಿಪ್ಕಾ ಪಡಾಥ, ಹಾಗಾಗಿ ನಿಶ್ಚೇಷ್ಟ, ಚೇಷ್ಟ ವಿರುದ್ಧ ಶಬ್ದ, ನಿಶ್ಚೇಷ್ಟ ಅಂದ್ರೆ ಚಲನಶೀಲತೆಯನ್ನು ಕಳ್ಕೊಳ್ಳುವಂಥದ್ದು ಅಂತ. ಅಂದ್ರೆ ಒಂಥರದ ಪ್ರಜ್ಞೆ ತಪ್ಪಿದಂಗೆ ಆ ಗಮ್ಲೆಸೆ ಆ ಹೂಕುಂಡದಲ್ಲಿ ಚಿಪ್ಕಾ ಪಡಾಥ, ಅಲ್ಲೇ ಬಚ್ಚಿಟ್ಕೊಂಡು ಅಲ್ಲೇ ಇತ್ತು. ಸಬ್ನೆ ಕಹ, ಆಗ ಮನೆಯವರೆಲ್ಲ ಹೇಳಿದ್ರು, ಮನೆಯವರೆಲ್ಲರೂ ಹೇಳಿದ್ರು, ಕೌವೆ ಕಿ ಚೋಂಚ್ ಕಾ ಘಾವ್ ಲಗ್ನೆ ಪರ್, ಕಾಗೆಯ ಕೊಕ್ಕಿನಿಂದ ಗಾಯ ಆದ್ಮೇಲೆ ಯಹ ಬಚ್ ನಹಿ ಸಕ್ತಾ, ಅದನ್ನ ಉಳ್ಕೊಳ್ಳಿಕ್ ಸಾಧ್ಯ ಇಲ್ಲ. ಈಗಲೂ ಕೂಡ ಹೇಳ್ತಾರೆ, ಮನುಷ್ಯರು ಮುಟ್ಬಿಟ್ರೆ ಅಥವಾ ಮನುಷ್ಯರು ಮುಟ್ಟಬಾರದು ಮರಿಗಳನ್ನ, ಅವನ್ನ ಆ ಪ್ರಾಣಿಗಳು ಮುಟ್ಟೋದಿಲ್ಲ ಅಂತಾನು ಹೇಳ್ತಾರೆ. ಅಂತದ್ರಲ್ಲಿ ಈ ಕಾಗೆಗಳು ಕುಕ್ಕಿದ್ಮೇಲೆ ಅದು ಯಾವುದೇ ಕಾರಣಕ್ಕೂ ಉಳಿಯಕ್ಕೆ ಸಾಧ್ಯ ಇಲ್ಲ. ಕಾಗೆಗಳು ಸರಿಯಾಗಿ ಕುಕ್ಕಿರ್ತವೆ, ಸರಿಯಾದ ಜಾಗಕ್ಕೆ ಕುಕ್ಕಿರ್ತವೆ, ಸಾಯಂಗ ಬಹಳ ಬುದ್ಧಿವಂತ ಪಕ್ಷಿಗಳು ಅವು. ಆತಃ ಇಸೆ ಐಸೆ ಹಿ ರಹನೆ ದಿಯಾ ಜಾವೆ, ಹಾಗಾಗಿ ಅದನ್ನ ಹೆಂಗಿದೀವಿ ಹಂಗೆ ಬಿಟ್ಬಿಡು ಅದನ್ನ ಅಂತ ಹೇಳಿ ಇವ್ರೇನೋ ಪ್ರಯತ್ನ ಪಡ್ತಾರೆ. ಆದ್ರೆ ಮನೆಯವರೆಲ್ಲ ಸೇರ್ಕೊಂಡು ಹೇಳ್ತಾರೆ, ಬೇಡ ಬೇಡ, ನಹಿ ಕೌವೆ ಕಿ ಚೋಂಚ್ ಕಾ ಘಾವ್ ಲಗ್ನೆ ಕೆ ಬಾದ್ ಯಹ ಬಚ್ ನಹಿ ಸಕ್ತಾ, ಉಳಿಯಕ್ಕೆ ಸಾಧ್ಯ ಇಲ್ಲ, ಬಿಟ್ಬಿಡು ಅಂತ. ಪರಂತು ಮನ್ ನಹಿ ಮಾನ, ಆದ್ರೆ ನನ್ನ ಮನಸ್ಸು ಆ ಮಾತುಗಳಿಗೆ ಒಪ್ಪಿಗೆ ಆಗಲಿಲ್ಲ. ಉಸೆ ಹೌಲೇಸೆ ಉಟಾಕರ, ಅದನ್ನ ಮೆಲ್ಲಕ್ಕೆ ಕೋಮಲವಾಗಿ ಎತ್ಕೊಂಡು ಬಂದ ನೋಡಿ, ಇಲ್ಲಿ ಈ ಕೈಲಿದೆ ನೋಡ್ರಿ, ಇಲ್ಲಿ ನಿಧಾನಕ್ಕೆ ಅದನ್ನ ಎತ್ಕೊಂಡು ಬಂದಿದ್ದಾರೆ ಈ ಕಡೆ. ಹೌಲೇಸೆ ಉಟಾಕರ ಎತ್ಕೊಂಡು ಅಪ್ನೆ ಕಮರೆ ಮೇಲೆ ಆಯಿ, ನನ್ನ ಕೊಠಡಿಗೆ ತಗೊಂಡ್ ಬಂದೆ. ಫಿರ್ ತಂದ್ಮೇಲೆ ಮತ್ತೆ ರೂಯಿ ಸೆ, ರೂಯಿ ಅಂದ್ರೆ ಹತ್ತಿ, ಕಾಟನ್,
ಹತ್ತಿಯಿಂದ ರಕ್ತ ಪೋಂಚ್ಕರ್, ಈಗಾಗಲೇ ಆ ಕಾಗೆಗಳು ಕುಕ್ಕಿ ಗಾಯ ಮಾಡಿದ್ವಲ್ಲ, ಆ ರಕ್ತವನ್ನ ಪೋಂಚ್ಕರ್ ಅಂದ್ರೆ ಒರೆಸಿ, ರಕ್ತವನ್ನ ಅಳಿಸಿ ಒರೆಸಿ. ಘಾವೋಂ ಪರ್, ಆ ಗಾಯಗಳ ಮೇಲೆ ಪೆನ್ಸಿಲಿನ್ ಕಾ ಮರಹಂ ಲಗಾಯ, ಪೆನ್ಸಿಲಿನ್ ಗಾಯಗಳಿಗೆ ಹಾಕುವಂತ ಮತ್ತೆ ಇಂಜೆಕ್ಷನ್ ಮಾಡುವಂತ ಗಾಯ ಬೇಗ ಮಾಯಲಿ ಅಂತ ಬಳಸುವಂತ ಒಂದು ಔಷಧಿ, ಅದರ ಮರಹಂ ಅಂದ್ರೆ ಬ್ಯಾಂಡೇಜ್ ಅನ್ನ ಅದಕ್ಕೆ ಹಾಕ್ತಾರೆ. ಕೈ ಗಂಟೋಕೆ ಉಪಚಾರಕ್ಕೆ ಬಾದ್, ಹೀಗೆ ಅನೇಕ ಗಂಟೆಗಳ ಅಂದ್ರೆ ಅಲ್ಲಿಂದ ಎತ್ಕೊಂಡು ಬಂದು ಅದಕ್ಕೆ ಉಪಚಾರಕ್ಕೆ ಉಪರಾಂತ್, ಉಪಚಾರ ಅಂದ್ರೆ ಚಿಕಿತ್ಸೆಯ ಉಪರಾಂತ್ ನಂತರ ಉಸ್ಕೆ ಮೂಹ್ ಮೇ, ಅದರ ಬಾಯಲ್ಲಿ ಏಕ್ ಬೂಂದ್ ಪಾನಿ ಟಪಕಾಯ ಜಾ ಸಕ, ಒಂದು ಹನಿ ನೀರನ್ನ ಅಣಕಿಸಲಾಯಿತು. ತೀಸರೆ ದಿನ, ಮೂರನೇ ದಿನ ವಹ ಇತ್ನಾ ಅಚ್ಚಾ और ಆಶ್ವಸ್ತ हो गया, ಆ ಅಳಿಲು ಇಷ್ಟು ಚೆನ್ನಾಗಿ ಮತ್ತು ಆಶ್ವಸ್ತ ಒಂದು ಗಟ್ಟಿ ಮುಟ್ಟಾತು ಏನಪ್ಪಾ ಅಂದ್ರೆ ಉಂಗಲಿ ಅಪ್ನೆ ದೋ ನನ್ನೇ ಪಂಜೋನ್ಸೆ ಪಕಡ್ಕರ್, ನನ್ನ ಬೆರಳನ್ನ, ಉಂಗಲಿ ಅಂದ್ರೆ ಬೆರಳನ್ನ, ಅಪ್ನೆ ದೋ ನನ್ನೇ ತನ್ನ ಎರಡು ಮುದ್ದಾದ ಪಂಜೋನ್ಸೆ ಕೈಗಳಿಂದ ಅಂದ್ರೆ ಮುಂಗೈಗಳಿದ್ದಾವಲ್ಲ ಅವುಗಳಿಂದ ಪಕಡ್ಕರ್ ಹಿಡ್ಕೊಂಡು ನೀಲೆ ಕಾಂಚ್ಕೆ ಮೋತಿಯೋನ್ ಜೈಸಿ, ನೀಲಿ ಮುತ್ತಿನಂತಹ ಮಣಿಯಂತಹ ಆ ಕಣ್ಣುಗಳಿಂದ ಉದರ್ ದೇಖ್ನೆ ಲಗ, ಈ ಕಡೆ ಆ ಕಡೆ ನೋಡತೊಡಗಿತ್ತು. ಅಂದ್ರೆ ಎಲ್ಲಾರು ಹೇಳಿದ್ರು ಅದು ಬದುಕೋದಿಲ್ಲ ಅಂತ, ಆದ್ರೂ ಲೇಖಕರ ಮನಸ್ಸು ತಡಿಲಾರ್ದನೆ ಅದನ್ನ ಎತ್ಕೊಂಡು ಬಂದು ಅವರ ಗಾಯ ಎಲ್ಲ ಒರೆಸಿ ಏನ್ ಮಾಡಿದ್ರು, पेंसिलिन का मरहम लगाई और उसके उपरांत 2 बूंद पानी भी टपकाई. इसके उपरांत मतलब 2 दिन बीतने के बाद तीसरे दिन देखेंगे तो वह गिलहरी बहुत ही अच्छा और आश्वस्त बनकर लेखिका का एक उंगली पकड़ने जैसा मजबूत हो गई है. तो चलिए आगे देखेंगे. 3-4 मास में उसके स्निग्ध रोये, जब्बेदार पूंछ और चंचल चमकीली आंखें सबको विस्मित करने लगी. 3-4 ಮಾಸ್ ಮೇ, 3-4 ತಿಂಗಳುಗಳಲ್ಲಿ, ಹೀಗೆ ದಿನಗಳು ಕಳೆದವು. 3-4 ತಿಂಗಳಲ್ಲಿ ಉಸ್ಕೆ ಸ್ನಿಗ್ಧ ರೋಯೆ, ಅದರ ಸ್ನಿಗ್ಧ ರೋಯೆ ಅಂತೇಳಿ ನುಣುಪಾದ ಕೂದಲುಗಳು, ನೋಡಿ ಇಲ್ಲಿ ನೋಡಿ, ಮುಟ್ಟಿದ್ರೆ ಒಂಥರ ರೇಷ್ಮೆ ನೂಲಿನ ಮುಟ್ಟಿದಂಗಾಗುತ್ತೆ, ಸ್ಮೂತ್ ಇದೆ, ಮೃದು ಇದೆ. ಸ್ನಿಗ್ಧ ರೋಯೆ, ಜಬ್ಬೇದಾರ್ ಪೂಂಚ್, ನಾವು ಕಳೆದ ಬಾರಿ ನೋಡಿದ್ವಿ ಶಬ್ದಾರ್ಥದಲ್ಲಿ. ಜಬ್ಬೇದಾರ್ ಅಂದ್ರೆ ಗುಚ್ಚದಂತಹ, ಪೂಂಚ್ ಅಂದ್ರೆ ಬಾಲ, ಜಬ್ಬೇದಾರ್ ಪೂಂಚ್ ಅವ್ರ ಚಂಚಲ ಚಮಕೀಲೆ ಆಂಖೆ, ಮತ್ತು ಅದರ ಚಂಚಲವಾದ ಮುತ್ತಿನಂತಹ ಅಥವಾ ಮಣಿಯಂತಹ ಹೊಳೆಯುವಂತಹ ಚಮಕೀಲಿ, ಹೊಳೆಯುವಂತಹ ಆಂಖೆ ಕಣ್ಣುಗಳು, ಸಬ್ಕೋ ವಿಸ್ಮಿತ್ ಕರ್ನೆ ಲಗಿ, ಎಲ್ಲರನ್ನು ಕೂಡ ವಿಸ್ಮಯಗೊಳಿಸುತ್ತಿದ್ದವು. ಅದರ ಒಂದು ಆಕರ್ಷಣೆಯ ಕೇಂದ್ರ ಬಿಂದು ಆಗ್ಬಿಡ್ತು ಇಡೀ ಮನೆಯಲ್ಲಿ. ಹಮ್ ಉಸೆ ಗಿಲ್ಲು ಕಹಕರ್ ಬುಲಾನೆ ಲಗೆ, ಎಲ್ಲಾರು ಅದನ್ನ ನಾವೆಲ್ಲ ಸೇರ್ಕೊಂಡು ಅದನ್ನ ಗಿಲ್ಲು ಅಂತ ಕರೀಲಿಕ್ಕೆ ಶುರು ಮಾಡಿದ್ವಿ. ಅಂದ್ರೆ ಗಿಲಹರಿ ಅನ್ನೋದು ಅದ್ರ ಹೆಸರು, ಅಳಿಲು ಅಂತ. ಇವರು ಅದನ್ನ ಪ್ರೀತಿಯಿಂದ ಗಿಲ್ಲು ಅಂತ ಶಾರ್ಟ್ ಮಾಡಿ ಕರೀಲಿಕ್ಕೆ ಶುರು ಮಾಡ್ತಾರೆ. मैंने फूल रखने की एक हल्की डलिया, ನಾನು ಹೂವನ್ನ ಇಡುವಂತಹ ಒಂದು ಹಗುರ, ಹಲ್ಕ ಅಂದ್ರೆ ಹಗುರವಾದ ಡಲಿಯ, ಚಿಕ್ಕ ಪುಟ್ಟಿಯನ್ನ, ಇಲ್ಲಿದೆ ನೋಡಿ, ಇಲ್ಲಿ ಚಿಕ್ಕ ಪುಟ್ಟಿಯಲ್ಲಿ ರೂಯಿ ಬಿಚಾಕರ್, ರೂಯಿ ಅಂತಂದ್ರೆ ಹತ್ತಿ, ರೂಯಿ ಬಿಚಾಕರ್ ಉಸೆ ತಾರ್ ಸೆ ಕಿಟಕಿ ಪರ್ ಲಟ್ಕಾ ದಿಯಾ, ಅದನ್ನ ನಾನು ತಾರ್ ಅಂದ್ರೆ ತಂತಿಯಿಂದ ಕಿಟಕಿಗೆ ಲಟ್ಕಾ ದಿಯಾ, ನೇತು ಹಾಕಿದೆ. 2 ವರ್ಷ ವಹಿ ಗಿಲ್ಲು ಕ ಗರ್ ರಹಾ, 2 ವರ್ಷ ಇದೇ ಬುಟ್ಟಿ ಆ ಗಿಲ್ಲುವಿನ ಮನೆ ಆಗಿತ್ತು. ವಹ ಸ್ವಯಂ ಹಿಲಾಕರ್, ಅದು ಸ್ವತಃ ಹಿಲಾಕರ್ ಅಂದ್ರೆ ಜೂಕಿ ಅಥವಾ ಹಿಂಗೆ ಜೋಕಾಲಿ ಆಡ್ದಂಗ್ ಮಾಡಿ ನೂಕೊಂಡು ಅಪ್ನೆ ಘರ್ ಮೇ ಝೂಲ್ತಾ, ತನ್ನ ಮನೆಯಲ್ಲಿ ಜೋಕಾಲಿ ಆಡ್ತಾ ಇತ್ತು, ನೇತಾಡ್ತಾ ಇತ್ತು. ಅವರು ಅಪ್ನೆ ಕಾಂಚ್ಗೆ ಮನ್ಕೊಂಸಿ ಆಕೊಂಸೆ, ಮತ್ತು ತನ್ನ ಮಣಿಯಂತಹ ಕಣ್ಣುಗಳಿಂದ ಕಮರೆಗೆ ಭೀತರ್, ಕೊಠಡಿಯ ಒಳಗೆ, ಅವರು ಕಿಟಕಿ ಸೆ ಬಾಹರ್, ಮತ್ತು ಕಿಟಕಿಯಿಂದ ಹೊರಗೆ ನ ಜಾನೆ ಕ್ಯಾ ದೇಖ್ತಾ ಸಮಜ್ತಾ ರಹತಾ, ಗೊತ್ತಿಲ್ಲ ಅದು ಏನ್ ನೋಡ್ತಾ ಇತ್ತೋ, ಏನ್ ಅರ್ಥ ಮಾಡ್ಕೊಳ್ತಿತ್ತೋ. ಸುಮ್ನೆ ಕಣ್ಣುಗಳನ್ನ ಪಿಳಿ ಬಿಟ್ಕೊಂಡು ಒಳಗೊಂದ್ಸರಿ ನೋಡೋದು, ಕಿಟಕಿಯಿಂದ ಹೊರಗೊಂದ್ಸರಿ ನೋಡೋದು, ಒಳಗೊಂದ್ಸರಿ ನೋಡೋದು, ಹೊರಗೊಂದ್ಸರಿ ನೋಡೋದು. ಪರಂತು उसकी समझदारी और कार्यकलाप पर सबको आश्चर्य होता था. ಆದ್ರೆ ಅದರ ಸಮಜ್ದಾರಿ, ತಿಳುವಳಿಕೆ,
ಅಂದ್ರೆ ಅದಕ್ಕಿರುವಂತ ಬುದ್ಧಿ ಮತ್ತು ಕಾರ್ಯಕಲಾಪ ಅಂದ್ರೆ ಚಟುವಟಿಕೆಗಳು ಅದನ್ನ ನೋಡಿ ಸಬ್ಕೋ ಆಶ್ಚರ್ಯ ಹೋತಾತ. ಮನೆಯವರೆಲ್ಲರಿಗೂ ಕೂಡ ಆಶ್ಚರ್ಯ ಆಗ್ತಾ ಇತ್ತು. ಅಷ್ಟರ ಮಟ್ಟಿಗೆ ಅದು ಇಡೀ ಮನೆಯ ಜನರನ್ನೆಲ್ಲರನ್ನು ಕೂಡ ತನ್ನ ಕಡೆಗೆ ಆಕರ್ಷಣೆಯನ್ನು ಮಾಡ್ಕೊಂಡಿತ್ತು. ಜಬ್ ಮೈ ಲಿಖನೆ ಬೈಠ್ತಿ, ಯಾವಾಗ ನಾನು ಬರೆಯಲು ಕುತ್ಕೊಳ್ತಾ ಇದ್ನೋ, ಅಪ್ನಿ ಓರ್ ಮೇರಾ ಧ್ಯಾನ ಆಕರ್ಷಿತ ಕರ್ನೆ ಕೆ ಲಿಯೆ, ತನ್ನ ಕಡೆಗೆ ನನ್ನ ಗಮನವನ್ನು ಸೆಳೆಯಲಿಕ್ಕಾಗಿ, ಧ್ಯಾನ ಅಂದ್ರೆ ಗಮನವನ್ನ ಆಕರ್ಷಿತ ಕರ್ನೆ ಕೆ ಲಿಯೆ, ಆಕರ್ಷಣೆಗೊಳಿಸಲು ಸೆಳೆಯಲಿಕ್ಕಾಗಿ ಉಸೆ ಇತನಿ ತೀವ್ರ ಇಚ್ಛಾ ಹೋಗ್ತಿತ್ತು, ಅದಕ್ಕೆ ಇಷ್ಟೊಂದು ತೀವ್ರವಾದ ಆಸೆ ಆಗ್ತಿತ್ತು ಕಿ ಉಸ್ನೆ ಏಕ್ ಅಚ್ಚಾ ಉಪಾಯ ಖೋಜ್ ನಿಕಾಲ, ಅದಕ್ಕೊಂದು ಅದು ಒಳ್ಳೆ ಉಪಾಯವನ್ನು ಹುಡುಕಿ ಕಂಡಿಡ್ಕೊಳ್ತು. ಏನಂತ ಅದು ಯಾವ ಉಪಾಯಪ್ಪ ಅಂತ ಹೇಳಿದ್ರೆ, ವಹ ಮೇರೆ ಪೈರ್ ತಕ್ ಆಕರ್, ಅದು ನನ್ನ ಕಾಲುಗಳ ತನಕ ಬಂದು ಸರ್ರಸೆ ಪರದೆ ಪರ್ ಚढ़ ಜಾತ, ಕಾಲುಗಳ ಹತ್ರ ಬರೋದು ಹಂಗೆ ಸರ್ರ ಅಂತ ಅದೇ ವೇಗವಾಗಿ ಪರದೆ ಪರ ಆ ಕಿಟಕಿಗೆ ಹಾಕಿರುವಂತ ಪರದೆ ಮೇಲೆ ಚढ़ ಜಾತ ಹತ್ತುತ್ತಿತ್ತು. ಅವ್ರು ಫಿರ್ ಉಸಿ ತೇಜಿಸೆ ಮತ್ತ ಅದೇ ವೇಗವಾಗಿ ಉತರ್ತಾ ಇಳಿತಾ ಇತ್ತು. ಈ ಕ್ರಮ ಉಸ್ಕಾ ಯಹ ದೌಡ್ನೆ ಕಾ ಕ್ರಮ, ಅದರ ಈ ಓಡುವ ಕ್ರಮ ಅಂದ್ರೆ ಕಾಲ ಹತ್ರ ಬರೋದು ಮತ್ ಪರದೆ ಮೇಲೆ ಹತ್ತೋದು, ಮತ್ ಅದೇ ವೇಗಕ್ಕೆ ಬರೋದು ಮತ್ ಕಾಲ ಹತ್ರ ಮುಟ್ಟೋದು. ಈ ಕ್ರಮ ತಬ್ ತಕ್ ಚಲ್ತಾ, ಎಲ್ಲಿವರೆಗೂ ನಡೀತಿತ್ತಪ್ಪ ಅಂದ್ರೆ ಜಬ್ ತಕ್ ಮೈ ಉಸೆ ಪಕಡ್ನೆ ಕೆ ಲಿಯೆ ನಾ ಉಡ್ತಿ, ಎಲ್ಲವರೆಗೂ ನಾನು ಅದು ಹಿಡ್ಕೊಳ್ಳಿಕ್ಕೆ ಎದ್ದಾಡ್ತಿರ್ಲಿಲ್ವೋ ಅಲ್ಲವರೆಗೂ ಅದು ತನ್ನ ಗಮನವನ್ನ ಸೆಳೆಲಿಕ್ಕೆ, ನನ್ನ ಗಮನವನ್ನ ಅದ್ರ ಕಡೆ ಸೆಳೆಲಿಕ್ಕೆ ಹಿಂಗೆ ಒಂದು ಉಪಾಯವನ್ನು ಮಾಡ್ಕೊಂಡಿತ್ತು. ಕಾಲ ಹತ್ರ ಬರೋದು ಸರ್ರ ಅಂತ ಮತ್ತೆ ಕಿಟಕಿಯ ಪರದೆಯನ್ನು ಹತ್ತೋದು, ಮತ್ತಿಳಿಯೋದು ಮತ್ತತ್ತದು, ಮತ್ತಿಳಿಯೋದು ಮತ್ತತ್ತದು. ಲೇಖಕಿ ತಾನ್ ಮಾಡೋ ಕೆಲಸ ಬಿಟ್ಟು ಬಂದು ಅದು ಹಿಡ್ಕೊಳ್ಳೋವರೆಗೂ ಅದು ಹಂಗೇನೆ ಮಾಡ್ತಾ ಇತ್ತು. ಕವಿ ಮೈ ಗಿಲ್ಲುಕೋ ಪಕಡ್ಕರ, ಒಮ್ಮೊಮ್ಮೆ ನಾನು ಆ ಅಳಿಲನ್ನು ಹಿಡ್ಕೊಂಡು ಪಕಡ್ಕರ ಏಕ್ ಲಂಬೆ ಲಿಫಾಫೆ ಮೇ, ಒಂದು ಉದ್ದನೆಯ ಕವರ್ ಅಲ್ಲಿ, ಇಲ್ಲಿ ಇದೆ ನೋಡಿ, ಇಲ್ಲಿ ಉದ್ದನೆಯ ಕವರು, ಕಾಗದದಿಂದ ಮಾಡಿರುವಂತ ಕವರ್ ಇದೆಯಲ್ಲ, ಆ ಕವರ್ ನಲ್ಲಿ ಲಿಫಾಫೆ ಮೇ ಇಸ್ ಪ್ರಕಾರ ರಖ್ ದೇತಿ ಥಿ, ಈ ರೀತಿಯಾಗಿ ಇಡುತ್ತಿದ್ದೆ ಕಿ ಉಸ್ಕೆ ಅಗಲೆ ದೋ ಪಂಜೋ, ಅದರ ಮುಂದಿನ ಎರಡು ಕಾಲುಗಳು, ಅವ್ರ ಸಿರ್ ಮತ್ತು ತಲೆಯ ಭಾಗ ಅತಿರಿಕ್ತ ಅಂದ್ರೆ ತಲೆಯ ಭಾಗವನ್ನ ಹೊರತುಪಡಿಸಿ, ಅತಿರಿಕ್ತ ಅಂದ್ರೆ ಹೊರತುಪಡಿಸಿ, ಸಾರಾ ಲಘು ಗಾತ್, ಉಳಿದೆಲ್ಲ ಚಿಕ್ಕ ದೇಹ, ಗಾತ್ ನೆನಪಿಟ್ಕೊಳ್ಳಿ, ಗಾತ್ ಅಂದ್ರೆ ಶರೀರ, ದೇಹ, ಅದರ ಚಿಕ್ಕ ಶರೀರ, ಲಿಫಾಫೆಗೆ ಭೀತರ್, ಕವರಿನ ಒಳಗಡೆ ಬಂದ್ ರಹತ, ಕ್ಲೋಸ್ ಆಗಿರ್ತಿತ್ತು, ಬಂದ್ ಆಗಿರ್ತಿತ್ತು. ಅಂದ್ರೆ ಅದರ ತಲೆ ಮತ್ತು ಮುಂಗಾಲುಗಳೆರಡು ಮಾತ್ರ ಮೇಲಿರ್ತಾ ಇದ್ವು ಕವರಿನ ಮೇಲ್ಭಾಗದಲ್ಲಿ, ಇನ್ನುಳಿದೆಲ್ಲ ಕವರಿನ ಒಳಭಾಗದಲ್ಲಿ ಇರ್ತಿದ್ವು. ಇಸ್ ಅದ್ಭುತ ಸ್ಥಿತಿ ಮೇ ಕವಿ ಕವಿ ಗಂಟೋ, ಈ ಒಂದು ಅದ್ಭುತ ಸ್ಥಿತಿಯಲ್ಲಿ ಒಮ್ಮೊಮ್ಮೆ ಅದು ಗಂಟೆಗಳವರೆಗೆ ಮೇಜ್ ಪರ್ ದಿವಾರ್ ಕೆ ಸಹಾರೆ, ನನ್ನ ಮೇಜಿನ ಮೇಲೆ ಗೋಡೆಯ ಸಹಾಯದಿಂದ ಖಡಾ ರಹಾಕರ್ ನಿಂತ್ಕೊಂಡು, ವಹ ಅಪ್ನಿ ಚಮಕೀಲಿ ಆಂಕೋನ್ಸೆ, ಅದು ತನ್ನ ಹೊಳೆಯುವ ಕಣ್ಣುಗಳಿಂದ ಮೇರಾ ಕಾರ್ಯಕಲಾಪ ದೇಖಾ ಕರ್ತಾ, ನನ್ನ ಚಟುವಟಿಕೆಗಳನ್ನ ಅದು ನೋಡ್ತಾ ಇತ್ತು. ಪಿಳಿ 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 ಕಣ್ಣು ಮುಡಿಸ್ಕೊಂತ ನಾನು ಏನ್ ಬರೀತೀನಿ ಏನ್ ಮಾಡ್ತೀನಿ ಅಂತ ಸುಮ್ನೆ ಗಂಟೆಗಳವರೆಗೆ ಆ ಇಡೀ ದೇಹ ಆ ಕವರ್ನೊಳಗಿರೋದು, ಅದರ ಮುಂಗಾಲುಗಳು ಮತ್ತು ತಲೆ ಮಾತ್ರ ಹೊರಗಿರೋದು, ಆ ಗೋಡೆಗೆ ಮುಂಗಾಲುಗಳನ್ನು ನೋಡಿಸ್ಕೊಂಡು ಪಿಳಿ ಪಿಳಿ ಕಣ್ಣು ಬಿಡ್ಕೊಂಡು ಅದೇನ್ ಮಾಡ್ತಿತ್ತು, ನನ್ನ ಚಟುವಟಿಕೆಗಳನ್ನ ಗಮನಿಸ್ತಾ ಇತ್ತು. भूख लगने पर चिक चिक करके मानो वह मुझे सूचना देता, ಭೂಕ್ ಲಗ್ನ, ಭೂಕ್ ಅಂದ್ರೆ ಹಸಿವು, ಪ್ಯಾಸ್ ಅಂದ್ರೆ ಬಾಯಾರಿಕೆ. ಭೂಕ್ ಲಗ್ನೆ ಪರ್ ಹಸಿವಾದಾಗ, ಚಿಕ್ ಚಿಕ್ ಕರ್ಕೆ, ಚಿಕ್ ಚಿಕ್ ಕರ್ನ ಅಂದ್ರೆ ಸದ್ದು ಮಾಡೋದು, ಅದರ ಕೂಗೋದು. ಪ್ರತಿಯೊಂದು ಪ್ರಾಣಿ ಪಕ್ಷಿಗೂ ಅದರದ್ದೇ ಆದಂತ ಒಂದು ಶಬ್ದ ಸದ್ದು ಇರುತ್ತೆ. ಕಾಗೆ ಬೇರೆ ತರ ಕೂಗೋದು, ಕಾ ಕಾ ಅಂತಂತದೆ, ಕೋಗಿಲೆ ಕುಹು ಕುಹು ಅನ್ನೋದು, ಅಥವಾ ಪ್ರಾಣಿಗಳು ಉದಾಹರಣೆಗೆ ಆನೆ ಕೂಗೋದನ್ನ ಗೀಳು ಅಂತ ಕರೀತಾರೆ, ಸಿಂಹ ಗರ್ಜಿಸುವುದು ಅಂತ ಕರೀತಾರೆ, ನರಿ ಊಳಿಡುವುದು ಅಂತ ಕರೀತಾರೆ. ಹೀಗೆ ಚಿಕ್ ಚಿಕ್ ಕರ್ಕೆ, ಚಿಕ್ ಚಿಕ್ ಅಂತ ಹೇಳಿ ಮಾನೋ ಅಂದ್ರೆ ತಿಳಿಬೇಕು ನಾನು, ವಹ ಮುಜೆ ಸೂಚನಾ ದೇತಾ, ಅದ್ ನನಗೆ ಸೂಚನೆಯನ್ನು ಕೊಡ್ತಾ ಇದೆ. ಏನಂತ, ಕಾಜು ಯಾ ಬಿಸ್ಕುಟ್ ಮಿಲ್ ಜಾನೆ ಪರ್, ಒಟ್ಟಸ್ತಿದೆ ಅನ್ನೋದನ್ನು ತಿಳಿಸುತ್ತದು. ಕಾಜು ಅಂತ ಹೇಳಿದ್ರೆ ಗೋಡಂಬಿ, ಇಲ್ಲಿದೆ ನೋಡಿ, ಇಲ್ಲಿ ಗೋಡಂಬಿ. ಇದನ್ನ ಕೇಳ್ತಾರೆ, ಗಿಲಹರಿ ಕಾ ಪ್ರಿಯ ಖಾದ್ಯ ಕೌನ್ಸಾ ಹೈ ಅಂತ. ಗಿಲಹರಿ ಕಾ ಪ್ರಿಯ ಖಾದ್ಯ ಕಾಜು ಹೈ, ಕಾಜು ಬಹಳ ಇಷ್ಟವಾದ ಆಹಾರವಂತೆ ಅದಕ್ಕೆ. ಯಾ ಬಿಸ್ಕುಟ್ ಅಥವಾ ಬಿಸ್ಕತ್ ಅನ್ನ ಮಿಲ್ ಜಾನೆ ಪರ್ ಕೊಟ್ಟ ಮೇಲೆ, ಪರ್ ಉಸಿ ಸ್ಥಿತಿ ಮೇ, ಅದೇ ಸ್ಥಿತಿಯಲ್ಲಿ, ಅಂದ್ರೆ ಕಲ್ಪನೆ ಮಾಡ್ಕೋಬೇಕು ನೀವು, ಕವರಿನ ಒಳಗಡೆ ಇಡೀ ಶರೀರ ಇದೆ, ಮೇಲೆ ಎರಡು ಮುಂಗಾಲುಗಳಿದಾವೆ ಮತ್ತು ತಲೆ ಮಾತ್ರ ಹೊರಗಿದೆ. ಆ ಎರಡು ಕೈಗಳಲ್ಲಿ ಉಸಿ ಸ್ಥಿತಿ ಮೇ ಲಿಫಾಫೆ ಸೆ ಬಾಹರ್ ವಾಲೆ ಪಂಜೋನ್ಸೆ, ಆ ಕವರುಗಳಿಂದ ಹೊರಗಿನ ಕೈಗಳಿಂದ ಪಕಡ್ಕರ್ ಹಿಡ್ಕೊಂಡು ಉಸೆ ಕುತುರ್ತಾ ರಹತ, ಅದನ್ನ ಮೆಲ್ಲುತ್ತಿತ್ತು.
खिड़की के जाली के पास आकर चिक चिक करके ना जाने क्या कहने लगी। बाहर की ಗಿಲಹರಿಯ ಹೊರಗಿನ ಅಳಿಲುಗಳು ನೋಡಿಲಿ, ಗಿಲಹರಿಯ, ಗಿಲಹರಿ ಪುಲ್ಲಿಂಗ, ಗಿಲಹರಿಯ ಸ್ತ್ರೀಲಿಂಗ, ಹೆಣ್ಣು ಅಳಿಲುಗಳು ಕಿಟಕಿಗೆ ಜಾಲಿಗೆ ಪಾಸ್, ಆ ಕಿಟಕಿ ಹೊಡೆದಿರುವಂತ ಜಾಲಿ ಅಂದ್ರೆ ಇಲ್ಲಿದೆ ನೋಡಿ, ಇಲ್ಲಿ ಜರಡಿ ಮೆಸ್ ಹೊಡೆದಿದ್ದಾರೆ, ಆ ಹೊರಗಿನಿಂದ ಪ್ರಾಣಿ ಪಕ್ಷಿಗಳು ಯಾವ ಬರಬಾರ್ದು ಅಂತ. ಅದರ ಹತ್ರ ಬಂದು ಆಕರ್ ಚಿಕ್ ಚಿಕ್ ಕರ್ಕೆ ಅವು ಚಿಕ್ ಚಿಕ್ ಅಂತ ನಾ ಜಾನೆ ಕ್ಯಾ ಕಹಾನೆ ಲಗಿ, ನನಗೆ ಗೊತ್ತಿಲ್ಲ ಅವೇನೇನ್ ಮಾತಾಡ್ಕೊಳ್ತಾ ಇದ್ವು ಅಂತ. ಗಿಲ್ಲು ಕೋ ಜಾಲಿ ಕೆ ಪಾಸ್ ಬೈಟ್ಕರ್, ಈ ಗಿಲ್ಲು ಇವ್ರು ಸಾಕಿರುವಂತ ಗಿಲ್ಲು ಆ ಜಾಲಿಯ ಹತ್ತಿರ ಅಂದ್ರೆ ಆ ಮೆಸ್ ಹತ್ರ ಹೋಗಿ ಬೈಟ್ಕರ್ ಅಪ್ನೇ ಪನ್ಸೆ, ನೋಡಿ ಇಲ್ಲಿ ಕೂತ್ಕೊಂಡಿದೆ ನೋಡಿ ಇಲ್ಲಿ, ಅಪ್ನೇ ಪನ್ಸೆ ಬಾಹರ್ ಜಾಂಗ್ತೆ ದೇಖಕರ್, ತನ್ನಟ್ಟಿಗೆ ತಾನು ಹೊರಗಡೆ ಇಳುಕೋದನ್ನ ನೋಡಿ ಮುಜೆ ಲಗ, ನನ್ಗನ್ನಿಸ್ತು ಕಿ ಇಸೆ ಮುಕ್ತ ಕರ್ನ ಅವಶ್ಯಕ, ಇದನ್ನ ಈ ಬಂಧನದಿಂದ ಮುಕ್ತಗೊಳಿಸುವಂಥದ್ದು ಅವಶ್ಯಕ ಆಗಿದೆ. ಈಗ ಅದು ಸಶಕ್ತ ಆಗಿದೆ, ಬೇರೆ ಪ್ರಾಣಿಗಳಿಗೆ ಅದು ಸುಲಭ ಆಹಾರ ಆಗೋದಿಲ್ಲ, ಹೀಗಾಗಿ ಇದನ್ನು ಬಿಟ್ಬಿಡೋದೇ ಒಳ್ಳೇದು ಅಂತ ನನಗೆ ಅನ್ನಿಸ್ತು. ನನಗೆ ಅಂದ್ರೆ ಯಾರಿಗಿಲ್ಲಿ ಲೇಖಕರಿಗೆ, ಮಹಾದೇವ್ ವರ್ಮ ಅವರಿಗೆ ಹಾಗೆ ಅನ್ನಿಸ್ತು. ಅದಕ್ಕೆ ಏನ್ ಮಾಡಿದ್ರು, ಮೈನೆ ಕೀಲೆ ನಿಕಾಲ್ಕರ್, ನಾನು ಕೀಲೆ ನೋಡಿದ್ವಿ ಅರ್ಥಗಳನ್ನ ಆಗ್ಲೇ, ಮೊಳೆ, ಮೊಳೆಯನ್ನ ತೆಗೆದು ಜಾಲಿಕಾ ಏಕ ಕೋನ, ಆ ಜರಡಿ ಅಥವಾ ಮೆಸ್ಸಿನ ಒಂದು ಮೂಲೆಯನ್ನ, ಕೋನ ಅಂದ್ರೆ ಮೂಲೆ, ಮೂಲೆಯನ್ನ ಖೋಲ್ದಿಯ, ಓಪನ್ ಮಾಡಿದೆ, ಸ್ವಲ್ಪ ಮಟ್ಟಿಗೆ ಓಪನ್ ಮಾಡಿದೆ. ಅವ್ರು ಇಸ್ ಮಾರ್ಗ ಸೆ, ಮತ್ತು ಆ ದಾರಿಯಿಂದ ಗಿಲ್ಲುನೆ ಬಾಹರ್ ಜಾನೆ ಪರ್ ಸಚ್ ಮುಚ್ಚಿ, ಆ ಮಾರ್ಗದಿಂದ ಅಳಿಲು ಹೊರಗೆ ಹೋದಾಗ, ಬಾಹರ್ ಜಾನೆ ಪರ್, ಬಾಹರ್ ಅಂದರ್, ಬಾಹರ್ ಹೊರಗೆ ಹೋದಾಗ, ಸಚ್ ಮುಚ್ ಹಿ ನಿಜವಾಗಿಯೂ ಕೂಡ ಮುಕ್ತಿ ಕಿ ಸಾನ್ಸ್ಲಿ, ನಿಟ್ಟುಸಿರು ಬಿಟ್ಟೆ, ಅಬ್ಬಾ ಸದ್ಯ ಬಿಡು ಅದ್ರ ಪಾಳಿಗೆ ಬದುಕ್ತಲ್ಲ ಅಂತೇಳಿ ಓಸ್ರು ಬಿಟ್ಟೆ. ಯಾಕೆ ಅಂತ ಹೇಳಿದ್ರೆ, ಇತನೇ ಛೋಟೆ ಜೀವಕೋ, ಇಷ್ಟು ಚಿಕ್ಕದಾದ ಜೀವವನ್ನು ಘರ್ ಮೇ ಪಲೆ, ನನ್ನ ಮನೆಯಲ್ಲಿಯೇ ಸಾಕಿದ್ದ ಕುತ್ತೆ ಬಿಲ್ಲಿಯೋನ್ಸೆ ಬಚಾನಾ ಭೀ, ನಾಯಿ ಬೆಕ್ಕುಗಳಿಂದ ಪಾರು ಮಾಡುವುದು ಕೂಡ ಏಕ ಸಮಸ್ಯೆ ಐತಿ, ಒಂದು ಸಮಸ್ಯೆಯೇ ಆಗಿತ್ತು. मेरे कमरे से बाहर जाने पर वह भी खिड़की की खुली जाली की राह बाहर चला जाता और दिन भर ಗಿಲಹರಿಯ के झुंड का नेता बना. ನಾನು ಆ ತೆರೆದಂತಹ ಆ ಕಿಟಕಿಯಿಂದ ಅದು ಹೊರಗಡೆ ಹೋಗ್ತಿತ್ತು ಮತ್ತು ಆ ಖುಲಿ ಜಾಲಿ ಓಪನ್ ಆಗಿರುವಂತ ಮಾರ್ಗದಲ್ಲಿ ಹೊರಗಡೆ ಹೋಗ್ತಾ ಇತ್ತು. ಅವ್ರ ದಿನಪೂರ್ತಿ ಗಿಲಹರಿಯ झुंड का नेता बना, ಆ ಅಳಿಲುಗಳ झुंड ಅಂದ್ರೆ ಗುಂಪಿನ ನೇತಾರ ಆಗಿತ್ತು. ಹರ್ ಡಾಲ್ ಪರ್, ಪ್ರತಿಯೊಂದು ರಂಬೆ ಕೊಂಬೆಗಳ ಮೇಲೆ ಉಚಲ್ತಾ ಕೂದುತ್ತಾ ಜಿಗಿತಾ ನೆಗಿತಾ ರಹತಾ. ಅವ್ರು ठीक 4 ಬಜೆ ಮತ್ತು ಸರಿಯಾಗಿ 4 ಗಂಟೆಗೆ ವಹ ಕಿಟಕಿ ಸೆ ಭೀತರ್, ಆ ಕಿಟಕಿಯಿಂದ ಒಳಗಡೆ ಆಕರ್ ಅಪ್ನೆ ಝೂಲೆ ಮೇ ಝೂಲ್ನೆ ಲಗ್ತಾ, ಒಳಗ್ ಬಂದು ತನ್ನ ಝೂಲೆ, ಆ ಜೋಕಾಲಿ ಏನಿತ್ತು, ಆ ಸಣ್ಣ ಹೂವಿನ ಬುಟ್ಟಿನಿತ್ತು, ಅದರಲ್ಲಿ ಜೋಕಾಲಿ ಆಡ್ತಾ ಇತ್ತು. मुझे चौंकाने की इच्छा उसमें ना जाने कब और कैसे उत्पन्न हो गई थी. ನನ್ನನ್ನು ಚೌಂಕಾನೇಕಿ, ಆಶ್ಚರ್ಯಚಕಿತಗೊಳಿಸುವಂತಹ ಇಚ್ಛಾ, ಆಸೆ, ಉಸ್ಮೆ ಅದರಲ್ಲಿ ಅಂದ್ರೆ ಗಿಲುವಿನಲ್ಲಿ, ನಾ ಜಾನೆ ಕಬ್ ಅವ್ರ ಕೈಸೆ, ಗೊತ್ತಿಲ್ಲ ಯಾವಾಗ ಮತ್ತು ಹೇಗೆ ಉತ್ಪನ್ನ ಹೋಗೈತಿ, ಉಟ್ಕೊಳ್ತು ಅಂತ. ಕಭಿ ಫೂಲ್ದಾನ್ ಕಿ ಫೂಲೋ ಮೇ ಚಿಪ್ ಜಾತ, ಒಂದೊಂದ್ಸಾರಿ ಕಭಿ ಒಮ್ಮೆ ಫೂಲ್ದಾನ್ಗೆ, ಹೂವಿನ ಪುಟ್ಟಿಯ ಹೂಗಳಲ್ಲಿ ಬಚ್ಚಿಟ್ಟುಕೊಳ್ತಾ ಇತ್ತು, ಚಿಪ್ ಜಾನ ಬಚ್ಚಿಟ್ಟುಕೊಳ್ಳು. ಕಭಿ ಪರ್ದೆಗೆ ಚುನ್ನಟ್ ಮೇ, ಒಮ್ಮೊಮ್ಮೆ ಪರ್ದೆಗೆ ಚುನ್ನಟ್ ಅಂತ ಹೇಳಿದ್ರೆ ನೋಡಿ ಇಲ್ಲಿ ನೋಡಿ ಕಿಟಕಿಯ ಆ ಪರದೆಯ ಚುನ್ನಟ ನರಿಗೆಗಳಿದಾವಲ್ಲ ಅಲ್ಲಿ ಬಚ್ಚಿಟ್ಕೊಳ್ತಿತ್ತು. ಅವ್ರ ಕಭಿ ಸೋನ್ಜೂಹಿ ಕಿ ಪತ್ತಿಯೊಮ್ಮೆ, ಒಮ್ಮೊಮ್ಮೆ ಆ ಸೋನ್ಜೂಹಿಯ ಎಲೆಗಳಲ್ಲೂ ಕೂಡ ಉದ್ಕೊಂಡಿರ್ತಾ ಇತ್ತು. ನೋಡಿ ಇಲ್ಲೊಂದು ಇದೆ ನೋಡ್ರಿ, ಜುಂಡ್ ಬನ್ಕರ್, ಜುಂಡ್ ಕ ನೇತಾ ಬನ್ಕರ್, ಗುಂಪಿನ ನೇತಾರನಾಗಿ ಅಳಿಲು, ಹರ್ ಡಾಲ್, ಪ್ರತಿಯೊಂದು ರಂಬೆ ಕೊಂಬುಗಳಲ್ಲಿ ಉಚಲ್ತಾ ಕೂದುತ್ತಾ ರಹತ ಅಂತ ಬಂತಲ್ಲ ನೋಡಿ, ಇಲ್ಲಿ ಇಲ್ಲೊಂದೆಲ್ಲೋ ರಂಬೆ ಮೇಲಿದೆ, ಮತ್ತಿಲ್ಲೆಲ್ಲೋ ರಂಬೆ ಮೇಲಿದೆ, ಹಿಂಗೆ ನೆಗಿತಾ ಕುಣಿತಾ ಆ ಇಡೀ ಆ ಅಳಿಲುಗಳ ಗುಂಪಿನ ನಾಯಕನಾಗಿ ಅದು ಆಟ ಆಡ್ತಿರ್ತದೆ. ಮತ್ತು ಈ ಲೇಖಕರನ್ನ ಚೌಂಕಾನಕ್ಕೆ ಆಶ್ಚರ್ಯಚಕಿತಗೊಳಿಸಲು एक एक बार फूलदान के फूलों में चिप जाता और एक एक बार पर्दे के चुन्नट में चिप जाता और एक एक बार सोनजीव की पत्तियों में छिप जाता. तो आगे चलिए. मेरे पास बहुत से पशु पक्षी हैं, ನನ್ನ ಬಳಿ ಅನೇಕ ಪಶು ಪಕ್ಷಿಗಳಿವೆ.
पशु पक्षी अवेरडू ಬೇರೆ ಬೇರೆ, ಪಶುಗಳು ಬೇರೆ ಪಕ್ಷಿಗಳು ಬೇರೆ. और उनका मुझसे लगाव भी कम नहीं है. ಮತ್ತು ಅವುಗಳ ಜೊತೆಗೆ ನನ್ನ ಲಗಾವ್ ಅಂದ್ರೆ ಬಾಂಧವ್ಯ ಇದೆಯಲ್ಲ ಅದು ಏನ್ ಕಡಿಮೆ ಇಲ್ಲ. ನಾನು ಕೇವಲ ಈ ಅಳಿಲಿನೊಟ್ಟಿಗೆ ಮಾತ್ರ ಇಂತ ಬಾಂಧವ್ಯ ಹೊಂದಿದ್ದೇನೆ ಅಂತ ಅಲ್ಲ. ಅಲ್ಲಿ ನಮ್ಮ ಮನೆಯಲ್ಲಿ ನಾಯಿ ಇದೆ, ಬೆಕ್ಕಿದೆ, ಇನ್ನು ಬೇರೆ ಪ್ರಾಣಿ ಪಕ್ಷಿಗಳಿವೆ, ಅವುಗಳ ಜೊತೆಗೂ ಕೂಡ ಇಂಥದ್ದೇ ಸಂಬಂಧ ಇದೆ, ಬಾಂಧವ್ಯ ಇದೆ. ಪರಂತು ಆದರೆ, ಲೆಕಿನ್ ಆದರೆ, ಉನ್ಮೇಸೆ ಕಿಸಿಕೋ ಅವುಗಳಲ್ಲಿ ಯಾರಿಗೂ ಅಥವಾ ಯಾವುದಕ್ಕೂ ಮೇರೆ ಸಾತ್ ಮೇರೆ ಥಾಲಿ ಮೇ ನನ್ನ ಜೊತೆಗೆ ನನ್ನ ತಟ್ಟೆಯಲ್ಲಿ ಥಾಲಿ ತಟ್ಟೆನಲ್ಲಿ ಖಾನೆಗೆ ಹಿಮ್ಮತ್ ಹುಯಿ ಊಟ ಮಾಡುವಂತ ಧೈರ್ಯ ಇದೆಯಾ ಅಂದ್ರೆ ಐಸಾ ಮುಜೆ ಸ್ಮರಣ ನಹಿ ಆತ, ಅಂತ ನೆನಪು ನನಗಿಲ್ಲ. ಅಂದ್ರೆ ಬಹುಶಃ ಯಾವ ಪ್ರಾಣಿ ಪಕ್ಷಿಗಳು ಕೂಡ ನನ್ನ ಜೊತೆಗೆ ನನ್ನ ತಟ್ಟೆನಲ್ಲೇ ಊಟ ಮಾಡಿದ ನನಗೆ ನೆನಪಿಲ್ಲ, ಸ್ಮರಣ್ ನೆನಪಿಲ್ಲ. ಗಿಲ್ಲು ಇನ್ಮೆ ಅಪವಾದುತ್ತ, ಆದ್ರೆ ಎಳಿಲು ಅದಕ್ಕೆ ಅಪವಾದ ಆಗಿತ್ತು. ಅಪವಾದ ಅಂದ್ರೆ ಹೊರತಾಗಿತ್ತು. ಹಾಗೆ ಅವುಗಳಂಗೆ ಇದು ಕೂಡ ಇರ್ಲಿಲ್ಲ, ಅದು ಹೊರತಾಗಿತ್ತು. ಮೈ ಜೈಸೆ ಹಿ ಖಾನೆಗೆ ಕಮರೆ ಮೇ ಪਹੁಂಚ್ತಿ, ನಾನು ಹೇಗೆ ಖಾನೆಗೆ ಕಮರೆ ಊಟ ಮಾಡುವಂತ ಕೊಠಡಿ ಏನ್ ನಾವು ಡೈನಿಂಗ್ ಹಾಲ್ ಅಂತ ಕರಿತೀವಿ, ಆ ಡೈನಿಂಗ್ ಹಾಲಿಗೆ ಹೋಗ್ತಾ ಇದ್ದೆ. ವಹ ಅದು ಕಿಟಕೀಸೆ ನಿಕಲ್ಕರ್, ಈಕೆ ಹೋಗ್ತಿದ್ದಂಕ್ಲೆ ಲೇಖಕಿ ಹೊರಗೆ ಹೋಗ್ತಿದ್ದಂಕ್ಲೆ ಗೊತ್ತಾಗದ ಅದಕ್ಕೆ. ಆಗ್ಲೇನೆ ಮೊದಲೇ ಹೇಳಿದ್ರೆ ಎಷ್ಟು ಬುದ್ಧಿವಂತಿತ್ತು ಅಂತ. ಹೊರಗೆ ಊಟಕ್ಕೆ ಹೋಗ್ತಾರೆ ಅಂತ ಗೊತ್ತಾದ ತಕ್ಷಣಕ್ಕೆ ಇದೇನ್ ಮಾಡೋದು, ಆ ಕಡೆಯಿಂದ ಆ ಕಿಟಕಿ ಮೂಲೆಗೆ ಓಪನ್ ಮಾಡಿದ್ರಲ್ಲ ಅಲ್ಲಿಂದ ನಿಕಲ್ಕರ್ ಹೊರಗೆ ಬಂದು ಆಂಗನ್ಗೆ ದಿವಾರ್ ಬರಾಮದ ಪಾಕರ್ಕೆ ಅಂಗಳದ ಗೋಡೆಯನ್ನ, ಬರಾಮದ ಆ ಅಂಗಳ ಗೋಡೆ ಮತ್ತು ಅಂಗಳದ ಗೋಡೆಯನ್ನ ಪಾರ್ ಕರ್ಕೆ ದಾಟಿ ಮೇಜ್ ಪರ್ ಪೌಂಚ್ ಜಾತ, ಮೇಜಿನ ಮೇಲೆ ಬಂದು ಕುತ್ಕೊಳ್ಳೋದು. ಇವ್ರ ಕೈ ತೊಳ್ಕೊಂಡು ಬಂದು ಟೇಬಲ್ ಮೇಲೆ ಕುತ್ಕೊಳ್ಳೋ ಜೊತೆಗೆ ಇದು ಆ ಕಡೆಯಿಂದ ಬಂದು ಸೀದಾ ಮೇಜಿನ ಮೇಲೆ ಕುತ್ಕೊಂಡ್ಬಿಡೋದು. ಅವ್ರು ಮೇರಿ ಥಾಲಿ ಮೇ ಬೈಟ್ ಜಾನ ಚಾಹತ, ಅಷ್ಟೇ ಅಲ್ಲ ಅದು ನನ್ನ ತಟ್ಟೆದಲ್ಲಿ ಬಂದು ಕುತ್ಕೊಳ್ಳೋಕೆ ಬಯಸ್ತಾ ಇತ್ತು, ತಟ್ಟೆ ಒಳಗಡೆನೆ. ಬಡೀ ಕಠಿನಾಯಿಸೆ ಮೈನೆ ಉಸೆ ಥಾಲಿಗೆ ಪಾಸ್ ಬೈಟ್ನ ಸಿಕ್ಕಾಯ, ಬಹಳ ಕಷ್ಟಪಟ್ಟು ಕಠಿನಾಯಿಸೆ ಕಷ್ಟಪಟ್ಟು ಮೈನೆ ನಾನು ಉಸೆ ಥಾಲಿಗೆ ಪಾಸ್ ನಾನು ಆ ತಟ್ಟೆಯ ಬಳಿ, ಅದು ತಟ್ಟೆ ಒಳಗೆ ಕುತ್ಕೊಳ್ತಿತ್ತು ಆದ್ರೆ ಆ ತಟ್ಟೆಯ ಬಳಿ ಪಾಸ್ ಬೈಟ್ನ ಸಿಕ್ಕಾಯ ಕುಳಿತುಕೊಳ್ಳುವುದನ್ನ ಸಿಖಾಯ ಕಲಿಸಿದೆ. ಸೀಕ್ನ ಕಲಿಯುವುದು, ಸೀಕ್ ಧಾತು, ಸಿಕಾನ ಸೀಕ್ನ ಸಿಕಾನ ಸಿಕ್ವಾನ, ಸಿಕಾನ ಇದು ದ್ವಿತೀಯ ಪ್ರಥಮ ಪ್ರಣಾರ್ಥಕ ಶಬ್ದ. ಇದು ಪಾಸ್ ಸಿಕಾ ಬೈಟ್ನ ಸಿಕ್ಕಾಯ, ಜಹಾ ಬೈಟ್ಕರ್ ಅಲ್ಲಿ ಕುಳಿತುಕೊಂಡು, ವಹ ಮೇರಿ ಥಾಲಿ ಮೆಸೆ ಅದು ನನ್ನ ತಟ್ಟೆಯಲ್ಲಿಂದ ಏಕೇಕ ಚಾವಲ್ ಉಟಾಕರ್, ಒಂದೊಂದೇ ಚಾವಲ್ ಅಂದ್ರೆ ಅನ್ನ, ಅನ್ನನೂ ಹೌದು ಅಕ್ಕಿನೂ ಹೌದು. ಇಂಗ್ಲಿಷ್ ನಲ್ಲಿ ನಾವ್ ಹೆಂಗ್ ರೈಸ್ ಅಂತೀವಿ, ರೈಸ್ ಅಂದ್ರೆ ಅನ್ನನೂ ಹೌದು ಅಕ್ಕಿನೂ ಹೌದು, ಹಂಗೇನೆ ಇಲ್ಲೂ ಕೂಡ ಚಾವಲ್ ಅಂದ್ರೆ ಅನ್ನನೂ ಹೌದು ಅಕ್ಕಿನೂ ಹೌದು. ಆದ್ರೆ ಇಲ್ಲಿ ಊಟ ಕುತ್ಕೊಂಡೋದ್ರಿಂದ ನಾವಿಲ್ಲಿ ಅನ್ನ ಅಂತ ಭಾವಿಸ್ಕೋಬೇಕಾಗುತ್ತೆ. ಒಂದೊಂದೇ ಅನ್ನದ ಅಗಳನ್ನ ಉಟಾಕರ್ ಎತ್ಕೊಂಡು ಬಡೀ ಸಫಾಯಿಸೆ ಬಹಳ ಸ್ವಚ್ಛವಾಗಿ ಖಾತಾ ರಹತ ತಿಂತಾ ಇತ್ತು. ಕಾಜು ಉಸ್ಕ ಪ್ರಿಯ ಖಾದ್ಯತ, ಕಾಜು ಗೋಡಂಬಿ ಅದಕ್ಕೆ ಬಹಳ ಪ್ರಿಯವಾದ ಖಾದ್ಯ ಅಂದ್ರೆ ತಿನ್ನುವಂತಹ ಆಹಾರ ಪದಾರ್ಥಗಳನ್ನ ಖಾದ್ಯ ಪದಾರ್ಥಗಳು ಅಂತ ಕರೀತಾರೆ. ಆ ಖಾದ್ಯ ಪದಾರ್ಥ ಆಗಿತ್ತು. ಅವ್ರ ಕೈ ದಿನ ಮತ್ತು ಅನೇಕ ದಿನಗಳವರೆಗೆ ಕಾಜು ನಾ ಮಿಲ್ನೆ ಪರ್, ಒಂದ್ ವೇಳೆ ಬಹಳ ದಿನಗಳ ಅಂತರದಲ್ಲಿ ಅಂದ್ರೆ ಆ ಗೋಡಂಬಿ ತರಕ್ ಆಗಿಲ್ಲ ಅವರಿಗೆ ಅಂತ ಹೇಳಿದ್ರೆ, ಅದಕ್ಕೆ ಗೋಡಂಬಿ ಕೊಡ್ಲಿಲ್ಲ ಅಂತಂದ್ರೆ ವಹ ಅನ್ಯ ಖಾನೇಕಿ ಚೀಜೆ, ಅದು ಇನ್ನುಳಿದ ಅನ್ಯ ಖಾನೇಕಿ ಚೀಜೆ ವಸ್ತುಗಳನ್ನ ಏನ್ ಮಾಡೋದು, ಯಾತೋಲೇನ ಬಂದ್ ಕರ್ದೆ ತಾತ ಅದನ್ನ ಒಂದೋ ತೆಗೆದುಕೊಳ್ತಾ ಇರ್ಲಿಲ್ಲ, ಯಾ ಅಥವಾ ಜೂಲೆಸೆ ನೀಚೆ ಫೇಂಕ್ ದೇತಾತ, ತನ್ನ ಆ ಜೋಕಾಲಿಯಿಂದ ತನ್ನ ಗೋನ್ಸ್ಥಳದಿಂದ ಗೂಡ್ನಿಂದ ಏನ್ ಮಾಡೋದು ಫೇಂಕ್ ದೇತಾತ ಹೊರಗೆ ಎಸಿತಾ ಇತ್ತು. ಅಂದ್ರೆ ಇದರಿಂದ ನಮ್ಗೆ ಏನ್ ಗೊತ್ತಾಗುತ್ತಪ್ಪ ಅಂದ್ರೆ ಕಾಜು ಅದಕ್ಕೆ ಬಹಳ ಪ್ರಿಯವಾದ ಖಾದ್ಯ ಆಗಿತ್ತು. ಅದನ್ನ ಬಿಟ್ಟು ಬೇರೆ ವಸ್ತುಗಳನ್ನ ಬಹಳ ದಿನಗಳ ಕಾಲ ಕೊಡಕ್ ಹೋದ್ರೆ ಅದು ತಿಂತಾ ಇರ್ಲಿಲ್ಲ ಅಂತ. ನೋಡಿ ಇಲ್ಲಿದೆ ನೋಡಿ, ಆ ತಟ್ಟೆ ಮುಂದೆ ಕುತ್ಕೊಂಡು ಆ ಲೇಖಕಿ ಬಹಳ ಶ್ರದ್ಧೆಯಿಂದ ಅದಕ್ಕೆ ಕೂತ್ಕೊಳ್ಳೋದನ್ನ ಒಂದೊಂದೇ ತಿನ್ನೋದನ್ನ ಕಲಿಸ್ತಾ ಇದ್ದಾರೆ. उसी बीच मुझे मोटार दुर्घटना में आहत होकर कुछ दिन अस्पताल में रहना पड़ा. ಉಸಿ ಬೀಚ್ ಈ ನಡುವೆನೆ ಅಂದ್ರೆ ಹಿಂಗೆ ಒಂದೂವರೆ ವರ್ಷ ಆಗಿತ್ತು ಅಳಿಲು ಮತ್ತು ನಮ್ಮ ಬಾಂಧವ್ಯ ಬೆಸ್ದು. ಈ ನಡುವೆ ಏನಾಯ್ತಪ್ಪ ಅಂತಂದ್ರೆ ಮುಜೆ ಮೋಟಾರ್ ದುರ್ಘಟನಾಮೆ ಆಹತ ಹೋಕರ್, ನನಗೆ ಮೋಟಾರ್ ದುರ್ಘಟನಾಮೆ ಅಂದ್ರೆ ಮೋಟಾರ್ ವೆಹಿಕಲ್ ನ ಆಕ್ಸಿಡೆಂಟ್ ನಲ್ಲಿ ಆಹತ ಹೋಕರ್ ಗಾಯಗೊಂಡು ಕುಚ್ ದಿನ್ ಕೆಲವು ದಿನಗಳವರೆಗೆ ಅಸ್ಪತಾಲ್ ಮೇ ರಹನಾ ಪಡಾ, ಆಸ್ಪತ್ರೆಯಲ್ಲಿ ಇರ್ಬೇಕಾಯ್ತು. ಯಾರು? ಲೇಖಕಿ ಮಹಾದೇವಿ ವರ್ಮಾ ಅವರು.
ಉನ್ ದಿನೋ ಆ ದಿನಗಳಲ್ಲಿ ಅಂದ್ರೆ ಇವರು ಆಸ್ಪತ್ರೆಯಲ್ಲಿದ್ದ ದಿನಗಳಲ್ಲಿ ಜಬ್ ಮೇರೆ ಕಮರೆ ಕಾ ದರ್ವಾಜ ಖೋಲಾ, ಯಾವಾಗ ನನ್ನ ಕೊಠಡಿಯ ದರ್ವಾಜ ಬಾಗಿಲು ಡೋರ್ ಖೋಲಾ ತೆರಿತಾ ಇತ್ತೋ, ಖೋಲಾ ಜಾತಾ ತೆರೆಯಲಾಗ್ತಿತ್ತೋ, ಗಿಲ್ಲು ಅಪ್ನೆ ಜೂಲೆ ಸೆ ಉತರ್ಕರ್, ಗಿಲ್ಲು ತನ್ನ ಗೂಡಿನಿಂದ ಇಳಿದು, ಉತರ್ಕರ್ ಇಳಿದು, ಚಡ್ಕರ್ ಏರಿ, ಉತರ್ನ ಚಡ್ನ ವಿಲೋಮ್ ಶಬ್ದ, ದೌಡ್ತಾ ಇಳಿದು ಓಡ್ ಬರ್ತಿತ್ತು. ಅವ್ರ ಫಿರ್ ಮತ್ತೆ ಅದು ಕಿಸಿ ದೂಸರೆ ಕೋ ದೇಖಕರ್, ಮತ್ತೆ ಬೇರೆ ಯಾರೋ ಬಂದಿರೋದನ್ನ ನೋಡಿ ಅದು ನಾನೇ ಬಂದಿದ್ದೀನಿ ಅಂತ ಓಡಿ ಬರೋದಂತೆ. ಆದ್ರೆ ಬೇರೆ ಯಾರನ್ನು ಕಂಡು ಏನ್ ಮಾಡೋದು, ಉಸಿ ತೇಜಿಸೆ ಅದೇ ವೇಗವಾಗಿ ಅಪ್ನೆ ಗೋನ್ಸ್ಲೆ ಮೇ ಜಾ ಬೈಟ್ತಾ, ಮತ್ತೆ ತನ್ನ ಗೂಡ್ನಲ್ಲಿ ಹೋಗಿ ಕುತ್ಕೊಳ್ತಾ ಇತ್ತು. ಅಂದ್ರೆ ಬೇರೆಯವರು ಯಾರು ಬರೋದು ಅದಕ್ಕೆ ಇಷ್ಟ ಆಗ್ತಾ ಇರ್ಲಿಲ್ಲ, ಲೇಖಕರನ್ನೇ ಅದು ಕಾಯ್ತಾ ಇತ್ತು ಅನ್ನೋದಕ್ಕೆ ಒಂದು ಉದಾಹರಣೆ. ಸಬ್ ಉಸೆ ಕಾಜು ದೇ ಜಾತೆ, ಎಲ್ಲಾರು ಅದಕ್ಕೆ ಕಾಜು ದೇ ಜಾತೆ, ಅದಕ್ಕೆ ಪ್ರಿಯವಾದ ಖಾದ್ಯ ಕಾಜುವನ್ನೇ ಕೊಡ್ತಾ ಇದ್ರು, ಗೋಡಂಬಿಯನ್ನೇ ಕೊಡ್ತಾ ಇದ್ರು. ಪರಂತು ಆದ್ರೆ अस्पताल से लौटकर जब मैंने उसके झूले की सफाई की, ಆಸ್ಪತ್ರೆಯಿಂದ ಬಂದ ಮೇಲೆ ನಾನು ಅದರ झूले ಅದರ ಗೂಡನ್ನ ಸಫಾಯಿ ಕಿ ಸ್ವಚ್ಛ ಮಾಡಿದ್ನೋ, ತೋ ಉಸ್ಮೆ ಆಗ ಅದರಲ್ಲಿ ಕಾಜು ಬರೆ ಮಿಲೆ, ಗೋಡಂಬಿ ತುಂಬಿರೋದು ಹಂಗೆ ಇತ್ತು. ಜಿನ್ಸೆ ಜ್ಞಾತ್ ಹೋತಾ, ಇದರಿಂದ ನಮಗೆ ಗೊತ್ತಾಗ್ತಿತ್ತು ಏನಪ್ಪಾ ಅಂದ್ರೆ ವಹ ಉಂದಿನೋ ಅದು ಆ ದಿನಗಳಲ್ಲಿ ಅಪನ ಪ್ರಿಯ ಖಾದ್ಯ ತನ್ನ ಪ್ರೀತಿಯ ಆಹಾರ ಕಿತನ ಕಮ್ ಖಾತಾ ರಹ, ಎಷ್ಟು ಕಡಿಮೆ ತಿಂದಿರ್ಬೇಕು ಅಂತ. ಅಂದ್ರೆ ಲೇಖಕಿಯ ಅಗಲುವಿಕೆ ಅಥವಾ ಲೇಖಕಿ ಕಾಣದೇ ಇರೋದು ಅದಕ್ಕೆ ಒಂಥರದ ಆತಂಕ ಆಗಿತ್ತು. ಈಗ ಹೇಳಿ ನೋಡೋಣ, ಇವು ಭಾವಹೀನ ಪ್ರಾಣಿಗಳು ಅನ್ನಕ್ಕಾಗತ್ತೆ, ಇವಕ್ಕೂ ಕೂಡ ನಮ್ಮಂತೆಯೇ ಅತ್ಯಂತ ಭಾವಪರವಶ ಜೀವಿಗಳಿವು. ಲೇಖಕಿ 4 ದಿನ ಬರಲಿಲ್ಲ ಅಂತ ತಕ್ಷಣಕ್ಕೆ ಅದು ತನಗೆ ಹೊಟ್ಟೆ ಹಸಿವಾಗಿದ್ರು ಕೂಡ ತನಗೆ ಪ್ರಿಯವಾದ ಆಹಾರವನ್ನು ಎಲ್ಲರೂ ಕೊಟ್ಟರು ಕೂಡ ಆಹಾರವನ್ನು ಅದು ತಿಂತಾ ಇರಲಿಲ್ಲ. ಮೇರಿ ಅಸ್ವಸ್ಥತಾಮೆ ಆಗಿನ್ನು ನನ್ನ ಹಾಸ್ಪಿಟಲ್ ಇಂದ ಬಂದಾಗ ಇನ್ನು ಪೂರ್ಣ ಪ್ರಮಾಣದಲ್ಲಿ ಚೇತರಿಸಿಕೊಂಡಿರ್ಲಿಲ್ಲ. ಸ್ವಸ್ಥತ ಅಸ್ವಸ್ಥತ ಅನಾರೋಗ್ಯದಲ್ಲಿ ವಹ ಅದು ತಕಿಯೇ ಪರ ಸಿರಹಾನೆ ಬೈಟ್ಕರ್, ತಕಿಯೇ ದಿಂಬು, ಸಿರಹಾನೆ ತಲೆ ಹತ್ರ, ದಿಂಬಿನ ಬಳಿ ತಲೆಯ ಹತ್ರ ಬೈಟ್ಕರ್ ಕುಳಿತುಕೊಂಡು ಅಪ್ನೆ ನನ್ಹೆ ಪಂಜೋನ್ಸೆ ತನ್ನ ಮುದ್ದಾದ ಕೈಗಳಿಂದ ಮೇರೆ ಸಿರ್ ನನ್ನ ತಲೆಯನ್ನ, ಸಿರ್ ಅವ್ರ ಬಾಲೋಂಕು ತಲೆಯನ್ನ ಮತ್ತು ಕೂದಲನ್ನ ಹೌಲೆ ನಿಧಾನವಾಗಿ ಹಗೂರವಾಗಿ ಕೋಮಲವಾಗಿ ಮೃದುವಾಗಿ ಸಹಲತಾ ಸವೃತಾ ಇತ್ತು. ನೋಡಿ ಇಲ್ಲೊಂದು ಚಿತ್ರ ಇದೆ, ನೋಡಿ ಇಲ್ಲಿ ಲೇಖಕಿ ಮಲ್ಕೊಂಡಿದ್ದಾರೆ, ಎಳ್ಳಿಲಿ ಏನ್ ಮಾಡ್ತಾ ಇದೆ, ತಲೆಯನ್ನ ನೇವರಿಸುವುದು ಅಂತ ಕರೀತಾರೆ ಅದಕ್ಕೆ. ಅಂದ್ರೆ ಪ್ರೀತಿಯ ಒಂದು ಸ್ಪರ್ಶವನ್ನ ನೀಡುವುದು ಅಂತ ಹೇಳಲಾಗುತ್ತೆ. ಹೀಗೆ ಒಬ್ಬ ಮನುಷ್ಯ ಅಥವಾ ಪರಸ್ಪರ ಮಾನವರು ತೋರಿಸುವಂತ ಪ್ರೀತಿಯನ್ನ ಭಾವನೆಯನ್ನ ಈ ಒಂದು ಪ್ರಾಣಿಗಳಿಲು ತೋರಿಸ್ತಾ ಇದೆ ಲೇಖಕಿಯ ಮೇಲೆ. गर्मी में जब मैं दोपहर में काम करती, गर्मी ಅಂತಂದ್ರೆ ಬೇಸಿಗೆ ದಿನಗಳು ಅಂತ. ನಿಮ್ಗೆ ಗೊತ್ತಿರೋ ಹಾಗೆ 3 ಕಾಲ, ಮಳೆಗಾಲ, ಚಳಿಗಾಲ ಮತ್ತು ಬೇಸಿಗೆ ಕಾಲ. ಸಾಮಾನ್ಯವಾಗಿ ಮಳೆಗಾಲ ಯಾವಾಗ್ಲೂ ಕೂಡ ಏನಾಗಿರ್ತದೆ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಈ 4 ತಿಂಗಳು ಮಳೆಗಾಲ ಇರ್ತದೆ. ಹಾಗೇನೆ ಚಳಿಗಾಲ ಏನಾಗುತ್ತೆ, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ ಈ 4 ತಿಂಗಳು ಚಳಿಗಾಲ. ಇನ್ನು ಬೇಸಿಗೆ ಕಾಲ ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ ಈ 4 ತಿಂಗಳು. ನಿಮ್ಗೆ ಗೊತ್ತಿರೋ ಹಾಗೆ ಗರ್ಮಿಯೋಂಕೆ ದಿನೊಮ್ಮೆ ಬೇಸಿಗೆ ದಿನಗಳಲ್ಲಿ ಬಹಳ ಬಿಸಿಲಿರ್ತದೆ, ಧೂಪ್ ಬಹುತ್ ज्यादा होता है, इसलिए हम क्या करते हैं, घर के अंदर ही रहना चाहते हैं और छाया में ही रहना चाहते हैं. तो जब मैं दोपहर में, ಎಸ್ಪೆಷಲಿ ದೋಪಹರ್ ಮಧ್ಯಾಹ್ನದ ಹೊತ್ತಿಗೆ ಬಹಳ ಬಿಸಿಲಿರ್ತದೆ, ಹೊರಗಡೆ ಹೋಗಕ್ ಆಗೋದಿಲ್ಲ, ಕಾಮ್ ಕರ್ತಿ ಕೆಲಸ ಮಾಡ್ಬೇಕಾದ್ರೆ, ತೋ ಆಗ ಗಿಲ್ಲು ನ ಬಾಹರ್ ಜಾತ, ಆಗ ಈ ಎಳಿಲು ಇವರು ಲೇಖಕಿ ಬೇಸಿಗೆ ದಿನಗಳಲ್ಲಿ ಮಧ್ಯಾಹ್ನ ಮನೆಯಲ್ಲಿ ಕುಳಿತು ಕೆಲಸ ಮಾಡ್ಬೇಕಾದ್ರೆ ಗಿಲ್ಲು ಏನ್ ಮಾಡೋದು, ನ ಬಾಹರ್ ಜಾತ ಹೊರಗೂ ಹೋಗುತ್ತಿರಲಿಲ್ಲ, ನಾ ಅಪ್ನೆ ಝೂಲೆ ಮೇ ಬೈಠ್ತಾ ತನ್ನ ಗೂಡ್ನಲ್ಲೂ ಕುತ್ಕೊಂತಿರ್ಲಿಲ್ಲ. ವಹ ಮೇರೆ ಪಾಸ್ ಅದು ನನ್ನ ಬಳಿ, ರಕ್ಕಿ ಸುರಾಹಿ ಪರ್ ನನ್ನ ಬಳಿ ಇಟ್ಟಿರುವಂತಹ ಸುರಾಹಿ ನಾವು ನೋಡಿದೀವಿ ಕಳೆದ ಇಲ್ಲಿದೆ ನೋಡಿ, ಇಲ್ಲಿ ಹೂಜಿ ನೀರಿನ ಹೂಜಿ, ಮಣ್ಣಿನ ಮಡಕೆ. ಹಿಂದಿನ ಕಾಲದಲ್ಲಿ ಫ್ರಿಡ್ಜ್ ಅಥವಾ ನಮ್ಮ ಏನಿದಾವಲ್ಲ ಇತ್ತೀಚಿನ ಆಧುನಿಕ ನೀರಿನ ಸಂಪರ್ಕಗಳು ಸಾಧನಗಳಿದಾವಲ್ಲ ಅವಿರ್ಲಿಲ್ಲ. ಬಹುತೇಕ ಎಲ್ಲರ ಮನೆಯಲ್ಲೂ ಕೂಡ ಸೋರೆ ಅಥವಾ ಮಡಿಕೆ ಅಂತ ಕರಿತಿದ್ದದ್ರಲ್ಲಿ ನೀರಿಡ್ತಿದ್ರು, ಅದು ತಂಪಾಗಿರ್ತಾ ಇತ್ತು.
ಸುರಾಹಿ ಪರ್ ಲೆಟ್ ಜಾತ, ಅದ್ರ ಮ್ಯಾಲೆ ಅದು ಮಲ್ಕೊಳ್ತಾ ಇತ್ತು. ಅಂದ್ರೆ ಈ ಮುಚ್ಚಳವನ್ನ ಅದ್ರ ಮ್ಯಾಲೆ ಇಡ್ತಾ ಇದ್ರಲ್ಲ, ಮುಚ್ಚಿಡ್ತಿದ್ರೆ ಏನು ಬೀಳ್ಬಾರ್ದು ಅಂತ, ಇದು ಹೋಗಿ ಅಲ್ಲಿ ಲೆಟ್ ಜಾತ, ಲೆಟ್ ಜಾನ ಅಂದ್ರೆ ಮಲಗಿಕೊಳ್ಳು. ಅವ್ರು ಇಸ್ ಪ್ರಕಾರ ಸಮೀಪ ಬಿ ರಾತ, ಮತ್ತು ಈ ರೀತಿಯಾಗಿ ನನ್ನ ಹತ್ರನೂ ಇರ್ತಿತ್ತು. ಅವ್ರು ಠಂಡಕ್ ಮೇ ಬಿ ರಾತ, ಮತ್ತು ತಣ್ಣಗೂ ಇರ್ತಿತ್ತು. ಅದೆಷ್ಟು ಬುದ್ಧಿವಂತ ಪ್ರಾಣಿ ಅಂತ ನೋಡಿ. ಒಂದ್ ಕಡೆಗೆ ಲೇಖಕಿಯೂ ಬೇಕು, ಮತ್ತೆ ಅದರ ಆ ಪ್ರಕೃತಿಗೆ ಅನುಗುಣವಾದಂತಹ ತಂಪನೆಯ ವಾತಾವರಣವೂ ಬೇಕು. ಹಾಗಾಗಿ ಅದು ಹುಡ್ಕೊಂಡಂತ ಉಪಾಯ ಇದ್ರ ಮೇಲೆ, ಊಜಿ ಮೇಲೆ ಮಲ್ಕೊಳ್ಳೋದು. ಗಿಲ್ಹರಿಯೋನ್ಗೆ ಜೀವನ ಕಿ ಅವಧಿ 2 ವರ್ಷ ಸೆ ಅಧಿಕ್ ನಹಿ ಹೋತಿ. ಈ ಅಳಿಲುಗಳ ಜೀವನದ ಅವಧಿ 2 ವರ್ಷಗಳಿಗಿಂತ ಹೆಚ್ಚಿರುವುದಿಲ್ಲ. ಅತಃ, ಆದುದರಿಂದ ಗಿಲ್ಲು ಕಿ ಜೀವನ ಯಾತ್ರಾ ಕಾ ಅಂತ್ ಆಹಿ ಗಯ. ಈಗಾಗಲೇ 1.25-2 ವರ್ಷದ ಹತ್ರ ಕಳೆದೋಗ್ಬಿಡ್ತು. ಗಿಲ್ಲುವಿನ ಜೀವನದ ಯಾತ್ರೆ, ಅದರ ಆಯಸ್ಸು ಮುಗಿತಾ ಬಂತು. ದಿನ್ ಭರ್ ಉಸ್ನೆ ನಾ ಕುಚ್ ಖಾಯ ನಾ ವಹ ಬಾಹರ್ ಗಯ. ಕೊನೆಯ ದಿನಗಳಲ್ಲಿ ಆ ದಿನ ಪೂರ್ತಿ ನಾ ಕುಚ್ ಖಾಯ, ಏನು ತಿನ್ಲಿಲ್ಲ, ನಾ ಬಾಹರ್ ಗಯ, ಹೊರಗೂ ಕೂಡ ಹೋಗ್ಲಿಲ್ಲ. ಪಂಜೆ ಇತನೇ ठंडे हो रहे थे. ಅದರ ಪಂಜೆ ಅಂದ್ರೆ ಮುಂಗಾಲುಗಳು, ಕೈ ಕಾಲುಗಳು ಇತನೇ ತಣ್ಣಗಾಗ್ತಾ ಇದ್ದು, ठंडे हो रहे थे कि मैंने जाग कर, ನಾನು ಎದ್ದು ಅಂತಂದ ಅರ್ಥ ಸಾಮಾನ್ಯ ಇದು ರಾತ್ರಿ. ಉಟ್ಕರ್ ಬೇರೆ, ಜಾಗಕರ್ ಬೇರೆ. ಉಟ್ಕರ್ ಅಂದ್ರೆ ಕುತ್ಕೊಂಡಿದ್ದಾಗ ಎದ್ದು ಅಂತ, ಆದ್ರೆ ಜಾಗಕರ್ ಅಂದ್ರೆ ಮಲಗಿದ್ದಾಗ ಎಚ್ಚರಗೊಂಡು. ಹೀಟರ್ ಜಲಾಯ ಅಂದ್ರೆ ಇಲ್ಲಿ ನಾವೆರಡನ್ನು ಗಮನಿಸಬಹುದು. ಲೇಖಕಿಗೆ ಅದ್ರ ಮೇಲಿದ್ದಂತಹ ಮಮತೆ ಎಂಥದ್ದು ಅಂತ ಅವ್ರಿಗೆ ಗೊತ್ತಾಯ್ತು. ಇದರ ಅಂತ್ಯ ಬಂದಿದೆ, ಇದು ಕೊನೆ ಕ್ಷಣಗಳಲ್ಲಿದೆ ಅಂತ. ಆದ್ರೂ ಅದನ್ನು ಉಳಿಸ್ಕೋಬೇಕು, ಅದಕ್ಕೆ ಏನಾದ್ರೂ ಚಿಕಿತ್ಸೆಯನ್ನು ಕೊಡ್ಬೋದು, ಏನಾದ್ರೂ ಉಪಚಾರ ಮಾಡ್ಬೋದಾ ಅಂತ ನೋಡ್ತಾ ಇದ್ರು. ಮಧ್ಯರಾತ್ರಿ ಎದ್ದೇನ್ ಮಾಡಿದ್ರು ಅವರು, ಹೀಟರ್ ಜಲಾಯ. ಹೀಟರ್ ಅನ್ನ ಅಂದ್ರೆ ಬಿಸಿ ಮಾಡ್ಲಿಕ್ಕೆ ಕೆಲವು ಉಪಕರಣ ಇರ್ತದಲ್ಲ, ಹೀಟರ್ ಅಂತ ಇರುತ್ತಲ್ಲ, ಅದನ್ನ ಹಚ್ಚಿದ್ರು. ಅವ್ರಿಗೂ ಸೇ ಉಷ್ಣತಾ ದೇನಕ್ಕೆ ಪ್ರಯತ್ನ ಕಿಯ, ಮತ್ತು ಅದಕ್ಕೆ ಹೀಟ್ ಕೊಡುವಂತ, ಉಷ್ಣತೆಯನ್ನು ನೀಡುವಂತ ಪ್ರಯತ್ನವನ್ನ ಮಾಡ್ತಾರೆ. ತಣ್ಣಗಿದ್ವಲ್ಲ ಅದರ ಕಾಲುಗಳು, ಕೈಗಳು ಬಿಸಿ ಆದ್ರೆ ಅದನ್ನಾದ್ರೂ ಮಚ್ಚೆ ತರಿಸ್ಕೋಬಹುದೇನೋ ಅಂತ. ಪರಂತು, ಆದರೆ ಪ್ರಭಾತ್ ಕಿ ಪ್ರಥಮ ಕಿರಣೆ, ಪ್ರಭಾತ್ ಬೆಳಗು, ಬೆಳಗಾಗು. ಅದಕ್ಕೆ ಬೋರ್, ಸುಬಹ, ತಡಕೆ ಅಂತಾನು ಕೂಡ ಬೇರೆ ಬೇರೆ ಶಬ್ದಗಳಿದಾವೆ. ಬೋರ್, ಸುಬಹ, ತಡಕೆ. ಪ್ರಭಾತ್ ಕಿ ಪ್ರಥಮ ಕಿರಣೆ, ಬೆಳಗಿನ ಮೊದಲ ಕಿರಣಗಳು. ಸಾತಿ, ಜೊತೆಗೆ ಅಂದ್ರೆ ಬೆಳಗಾಗುತ್ತಲೇ. ವಹ ಚಿರನಿದ್ರಾಮೆ ಸೋಗಯ, ಅದು ಚಿರನಿದ್ರೆಯಲ್ಲಿ. ನಿದ್ರೆ ಒಂದು ಕಾಲಾವಧಿಯ ನಂತರ ಎಚ್ಚರಗೊಳ್ಳೋದು. ಚಿರನಿದ್ರೆ ಅಂತಂದ್ರೆ ಶಾಶ್ವತವಾಗಿ ಮಲಗುವಂಥದ್ದು. ಚಿರನಿದ್ರಾ ಅರ್ಥ ಹೋತಾ ಹೈ ಮೃತ್ಯು, ಅಥವಾ ಸಾಯುವುದು, ನಿಧನರಾಗುವುದು. ಬೇರೆ ಬೇರೆ ಅರ್ಥದಕ್ಕೆ ನೂರಾರು ಶಬ್ದಗಳಿವೆ ಕನ್ನಡದಲ್ಲಿ. ಲಿಂಗೈಕ್ಯರಾಗುವುದು, ಸತ್ತು ಹೋಗುವುದು, ಮರಣ ಹೊಂದುವುದು, ಮೃತ್ಯು ಹೊಂದುವುದು, ಅಗಲುವುದು, ಪಂಚಭೂತಗಳಲ್ಲಿ ಏನಾಗುವುದು, ಇನ್ನಿಲ್ಲವಾಗುವುದು, ಶಿವನ ಪದ ಸೇರುವುದು, ಕೈಲಾಸ ಸೇರುವುದು, ಈ ತರದ ಅನೇಕ ಶಬ್ದಗಳಿದಾವೆ. ಆಯಾ ವ್ಯಕ್ತಿ, ಸಂದರ್ಭಕ್ಕೆ, ಸನ್ನಿವೇಶಕ್ಕೆ ತಕ್ಕನಾಗಿ ಬಳಸ್ತೀವಿ. ಉದಾಹರಣೆಗೆ ಸೈನಿಕರು ಸತ್ತಾಗ ಹುತಾತ್ಮರಾಗೋದು ಅಂತೀವಿ. ಅವರನ್ನ ಸತ್ರು, ಮರಣ ಹೊಂದಿದ್ರು ಅಂತ ಹೇಳಲ್ಲ. ಹುತಾತ್ಮತೆ ಅಂದ್ರೆ ದೇಶಕ್ಕಾಗಿ ಪ್ರಾಣವನ್ನು ಕೊಡುವಂಥದ್ದು. ಹೀಗೆ ಇದು ಚಿರನಿದ್ರಾಮೆ ಸೋಗಯ ಅಂತ ಹೇಳಿದ್ರೆ ಶಾಶ್ವತವಾಗಿ ಮಲಗ್ತು ಅಂದ್ರೆ ಸತ್ತೋಯ್ತು. ನೋಡಿ, ಇಲ್ಲಿ ಚಿರನಿದ್ರಾದಲ್ಲಿ ಸತ್ತಿರುವಂತ ಒಂದು ಚಿತ್ರ ಇದೆ. ಒಂದು ಪೂರ್ತಿ ಹೇಳಿ ಸತ್ತೋಗಿದೆ, ಅದನ್ನ ಕೈಯಲ್ಲಿ ಇಟ್ಕೊಂಡಿದ್ದಾರೆ. ಸಮಾಧಿ ಮಾಡ್ಲಿಕ್ಕೆ ಹೊರಟಂಗೆ ಕಾಣಿಸುತ್ತೆ. ಮುಂದೆ ನೋಡಿ, ಉಸ್ಕಾ ಝೂಲಾ ಉತಾರ್ ಕರ್ ರಖ್ ದಿಯಾ ಗಯಾ ಹೈ. ಅದರ ಆ ಗೂಡನ್ನ, ಆ ಝೂಲಾ, ಜೋಕಾಲಿಯನ್ನ ಉತಾರ್ ಕರ್ ಇಳಿಸಿ, ರಖ್ ದಿಯಾ ಗಯಾ ಹೈ ಇಡ್ಲಾಗಿದೆ. ಅಂದ್ರೆ ಅದ್ರ ಕೆಲಸ ಮುಗೀತು, ಹಾಗಾಗಿ ಅದನ್ನ ಇಳಿಸಿ ಇಡ್ಲಾಗಿದೆ. ಅವ್ರ ಕಿಟಕಿ ಕಿ ಜಾಲಿ, ಮತ್ತು ಆ ಕಿಟಕಿಯ ಮೆಸ್ ಅನ್ನ ಅಥವಾ ಆ ಜಾಲರಿಯನ್ನ ಬಂದ್ ಕರ್ ದಿ ಗೈ ಹೈ, ಮತ್ತೆ ಕ್ಲೋಸ್ ಮಾಡಲಾಗಿದೆ. ಇದು ಓಡಾಡ್ಲಿಕ್ಕಾಗಿನೇ ಒಂದು ಮೂಲೆಯಲ್ಲಿ ತೆಗೆದು ಓಪನ್ ಮಾಡಿದ್ರು, ಈಗ ಅದನ್ನ ವಾಪಸ್ ಮತ್ತೆ ಬಂದ್ ಮಾಡಲಾಗಿದೆ. ಪರಂತು, ಆದರೆ ಗಿಲ್ಹರಿಯೋನ್ಕಿ ನೈ ಪೀಡಿ, ಅಳಿಲುಗಳ ಹೊಸ ಪೀಳಿಗೆ ಇದೆಯಲ್ಲ, ಜಾಲಿಕೆ ಉಸ್ ಪಾರ್, ಆ ಜರಡಿಯ ಆ ಕಡೆಗೆ, ಆ ಮೆಸ್ಸಿನ ಆ ಕಡೆಗೆ ಚಿಕ್ ಚಿಕ್ ಕರ್ತಿ ಹಿ ರಾತಿ ಹೈ, ಚಿಕ್ 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 ಅಂತ ಹೇಳಿ ಸದ್ದು ಮಾಡ್ತಾನೆ ಇರ್ತವೆ. ಅವ್ರು ಸೋಂಜೂಹಿ ಕಿಲ್ತಿ ಹಿ ರಾತಿ ಹೈ, ಮತ್ತು ಆ ಸೋಂಜೂಹಿ ಅಂದ್ರೆ ಆ ಸುಗಂಧ ಭರಿತ ಹೂವು ಅರಳುತ್ತಲೇ ಇರ್ತದೆ. ನೋಡಿ, ಸುಗಂಧ ಭರಿತವಾದಂತ ಹೂವು. ಸೋಂಜೂಹಿ ಕಿ ಲತಾಕೆ ನೀಚೆ ಗಿಲ್ಲು ಕಿ ಸಮಾಧಿ ಹೈ, ಆ ಸೋಂಜೂಹಿ ಬಳ್ಳಿಯ ಕೆಳಗಡೆನೆ ಗಿಲ್ಲುವಿನ ಸಮಾಧಿಯನ್ನು ಮಾಡಲಾಗಿದೆ. ಇಸ್ಲಿಯೇ ಬೇಕಿ, ಯಾಕಾಗಿ ಎಂದರೆ ಉಸೇ ವಹ ಲತಾ ಸಬ್ಸೆ ಅಧಿಕ ಪ್ರಿಯತಿ, ಅದಕ್ಕೆ ಆ ಬಳ್ಳಿ ಬಹಳ ಪ್ರಿಯವಾಗಿತ್ತು. ಇಸ್ಲಿಯೇ ಬೇಕಿ, ಇದಕ್ಕಾಗಿನೂ ಕೂಡ ಉಸ್ ಲಘು ಗಾತ್ ಕಾ, ಆ ಚಿಕ್ಕ ಶರೀರದ ಕಿಸಿ ವಾಸಂತಿ ದಿನ, ಯಾವುದಾದರೂ ಒಂದು ವಸಂತದ ದಿನ,
ಜೂಹಿ ಕೆ ಪೀತಾಬ್, ಆ ಸೋನ್ ಜೂಹಿ ಹೂವಿನ ಪೀತಾಬ್, ಪೀತಾಬ್ ಅಂದ್ರೆ ಆ ಹೂವಿನ ಒಂದು ಪ್ರಕಾಶಮಾನ, ಆ ಹೊಳಪಿದೆಯಲ್ಲ, ಆ ಹೊಳಪಿನಲ್ಲಿ ಛೋಟೆ ಫೂಲ್ ಕೆ ರೂಪ ಮೇ, ಚಿಕ್ಕ ಹೂವಿನ ರೂಪದಲ್ಲಿ ಖಿಲ್ ಜಾನೆ ಕಾ, ಅರಳುವಂತಹ ವಿಶ್ವಾಸ್, ನನಗೆ ನಂಬಿಕೆ ಇತ್ತು, ಮುಜೆ ಸಂತೋಷ ದೇತಾ ಹೈ, ನನಗದು ಸಂತೋಷವನ್ನ ನೀಡುತ್ತದೆ ಅನ್ನುವಂಥ ಮಾತು. ಇಷ್ಟು ಈ ಪದ್ಯದ ಭಾಗ. ಈ ಒಂದು ಪದ್ಯ ಪಾಠದ ಆಶಯವನ್ನು ನೋಡ್ಕೊಂಡ್ಬಿಡೋಣ. ಹಾಗೇನೆ ಕೌನ್ ಕಹ ಸಕ್ತಾ ಹೈ ಕಿ ಪಶು ಪಕ್ಷಿ ಭಾವಹೀನ್ ಪ್ರಾಣಿ ಹೈ, ಇಷ್ಟೆಲ್ಲ ನೋಡಿದ್ಮೇಲೆ ಯಾರು ಹೇಳಲಿಕ್ಕೆ ಸಾಧ್ಯ ಇದೆ ಪಶು ಪಕ್ಷಿಗಳಿಗೆ ಭಾವನೆಗಳಿಲ್ಲ? ಭಾವಹೀನ್, ಭಾವ ಸಹಿತ, ಎರಡು ವಿರುದ್ಧ ಶಬ್ದಗಳು. ಭಾವಹೀನ ಅಂತ ಹೇಳಿದ್ರೆ ಭಾವನೆ ಇಲ್ಲದ, ಭಾವ ಸಹಿತ ಅಂದ್ರೆ ಭಾವನೆ ಇರುವ. ಭಾವಹೀನ ಪ್ರಾಣಿ ಅಂತ ಯಾರು ಹೇಳಕ್ಕಾಗುತ್ತೆ? ವೇ ಭೀ ಹಮಾರಿ ತರಹ, ಅವು ಕೂಡ ನಮ್ಮಂತೆಯೇ, ಕಭೀ ಕಬಾರ್, ಒಮ್ಮೊಮ್ಮೆ ಹಂಸೆ ಭೀ ಅಧಿಕ, ನಮಗಿಂತಲೂ ಹೆಚ್ಚು ಭಾವಾನುಕೂಲ್ ವಿಚಾರವಾನ್ ಅವ್ರು ಸಹೃದಯ ವ್ಯವಹಾರ ಕರ್ತೆ ಹೈ. ನೋಡಿ, ಭಾವಾನುಕೂಲ್ ವಿಚಾರವಾನ್, ಬುದ್ಧಿವಂತನೂ ಹೌದು, ಸಹೃದಯ ವ್ಯವಹಾರವನ್ನು ಕೊಡ್ತವೆ. ನಾವು ಹೊತ್ತಾಗ ಅವುಗಳು ಅಳ್ತವೆ, ನಾವು ದುಃಖದಲ್ಲಿದ್ದಾಗ ಅವು ದುಃಖ ವ್ಯಕ್ತಪಡಿಸ್ತವೆ, ನಮಗೆ ಅನಾನುಕೂಲ ಆದಾಗ ಸಹಾಯವನ್ನು ಮಾಡ್ಲಿಕ್ಕೆ ಪ್ರಯತ್ನ ಪಡಿಸ್ತವೆ. ಬಹಳ ಮುಖ್ಯವಾಗಿ ನಾಯಿಯನ್ನು ನಾವಿಗೆ ನೋಡ್ಬೋದು. ನಾಯಿ ಬಹಳ ಭಾವನಾ ಜೀವಿ, ಅದು ಮನುಷ್ಯರಿಗೆ ನಿಯತ್ತಿನ ಪ್ರಾಣಿ ಅಂತ ಅದನ್ನು ಕರೀತಾರೆ. ಇಂಥ ಅನೇಕ ಪ್ರಾಣಿಗಳು ಬಹಳ ಸೂಕ್ಷ್ಮ. ಆನೆನೂ ಕೂಡ ಅಷ್ಟೇ, ಪಶುಗಳು ಅಷ್ಟೇ, ದನಕರುಗಳು ಅಷ್ಟೇನೆ. ಅವುಗಳ ನಡುವೆ ಅವುಗಳ ನಡುವೆ ನಾವು ಯಾವ ರೀತಿಯ ಸಂಬಂಧವನ್ನು ಇಟ್ಕೊಂಡಿರ್ತೀವೋ ಆ ರೀತಿಯ ವಾಪಸ್ ನಮಗೆ ಪ್ರೀತಿಯನ್ನ ತೋರಿಸ್ತವೆ. ಮಹಾದೇವಿ ವರ್ಮಾನೇ ಏಕ್ ಛೋಟಾ ಸಾ ಜೀವಿ, ಮಹಾದೇವಿ ವರ್ಮ ಒಂದು ಚಿಕ್ಕ ಜೀವಿ ಇದು, ಅಳಿಲು. ಗಿಲಹರಿಗೆ ಬಚ್ಚೆ ಕಾ ರೇಖಾಂಕನ್ ಕರ್, ಗಿಲಹರಿಯ ಆ ಮರಿಯ ಒಂದು ಚಿತ್ರಣವನ್ನ ಮಾಡಿ, ರೇಖಾಂಕನ್ ಕರ್ ಅಂದ್ರೆ ಚಿತ್ರಣವನ್ನ ಮಾಡಿ, ಪ್ರಾಣಿ ಜಗತ್ಕಿ ಮಾನವ ಸಹಜ ಜೀವನ ಶೈಲಿ, ಪ್ರಾಣಿ ಜಗತ್ತಿನ ಮಾನವ ಸಹಜವಾದ ಜೀವನ ಶೈಲಿಯ ಪ್ರಭಾವಶಾಲಿ ಚಿತ್ರಣಕ್ಕಿಯ ಹೈ, ಬಹಳ ಅತ್ಯಂತ ಪರಿಣಾಮಕಾರಿಯಾದಂತಹ ಒಂದು ಚಿತ್ರಣವನ್ನ ನಮಗೆ ಕಟ್ಟಿಕೊಟ್ಟಿದ್ದಾರೆ. ಈ ಅಳಿಲಿನ ಮರಿ ಅಲ್ಲಿಂದ ಅದು ಸಿಕ್ಕಾಗ್ಲಿಂದ ಹಿಡಿದು ಸಾಯವರೆಗಿನ ಅವುಗಳ ಘಟನೆಗಳ ಮೂಲಕ. ಆಜ್ಗೆ ಸಂದರ್ಭ ಮೇ, ಇಂದಿನ ಸಂದರ್ಭದಲ್ಲಿ, ಜಹ ಮಾನವಕ್ಕೆ ಸ್ವಾರ್ಥಕ್ಕೆ ಕಾರಣ, ಏನಾಗ್ತಿದೆ ಇಲ್ಲಿ? ಮನುಷ್ಯನ ಸ್ವಾರ್ಥದ ಕಾರಣದಿಂದಾಗಿ ಪಶು ಪಕ್ಷಿ ಕಿ ಜಾತಿಯ ಲುಪ್ತ ಹೋತಿ ಜಾ ರಹಿ ಹೈ, ಪಶು ಪಕ್ಷಿಗಳ ಜಾತಿಗಳೇ, ಸಂಕುಲಗಳೇ ಲುಪ್ತ ಆಗ್ತಿದಾವೆ. ಕಾರಣ ಏನು? ಪ್ರಕೃತಿಯ ನಾಶ. ವಹ ಮಹಾದೇವಿ ವರ್ಮ, ಅಂತ ಸಂದರ್ಭದಲ್ಲಿ ಮಹಾದೇವಿ ವರ್ಮರ ಯಹ ಸಂಸ್ಮರಣ್, ಈ ಸಂಸ್ಮರಣ್ ಅಂದ್ರೆ ನೆನಪಿನ ಕಥೆ ಏನಿದೆಯಲ್ಲ, ಇದೊಂದು ಕಥೆ ಅಲ್ಲ, ನಿಜವಾಗಿ ನಡೆದ ಘಟನೆ. ಈ ಘಟನೆ ಉನ್ಕಿ ರಕ್ಷಾ ಕರ್ನೆ, ಅವುಗಳನ್ನು ರಕ್ಷಣೆ ಮಾಡುವ, ಅವ್ರಿಗೆ ಪ್ರತಿ ಪ್ರೇಮ ಭಾವ ಜಗಾನೆ, ಮತ್ತು ಆ ಪ್ರಾಣಿ ಪಕ್ಷಿಗಳ ಬಗ್ಗೆ ಪ್ರೇಮ ಭಾವನೆಯನ್ನ ಜಾಗೃತಗೊಳಿಸುವಂತಹ ದಿಶಾಮೆ ದಿಕ್ಕಿನಲ್ಲಿ ಏಕ ಸಾರ್ಥಕ ಪ್ರಯತ್ನ ಸಿದ್ಧ ಹೋತಾ ಹೈ, ಒಂದು ಸಾರ್ಥಕವಾದ ಪ್ರಯತ್ನ ಇದು ಅಂತೇಳಿ ಸಾಬೀತಾಗ್ತದೆ. ಇಷ್ಟು ಇರ್ಲಿ. ಮುಂದಿನ ಭಾಗದಲ್ಲಿ ನಾವು ಇದರ ಅಭ್ಯಾಸ ಭಾಗವನ್ನ ನೋಡೋಣ.